ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅರ್ಜುನನ ಮಾತು ಕೇಳಿ ಕೃಷ್ಣ ಗೆಳೆಯನ ಮೇಲಿನ ಖುಷಿಯಿಂದ ಎರಡು ಸೇನೆಯ ನಡುವೆ ರಥವನ್ನು ನಿಲ್ಲಿಸಿ, ನೋಡು ಅರ್ಜುನ ಅಂತ ಹೇಳಿದ್ದಾನೆ. ಪಾರ್ಥ ಪಶ್ಯ, ನೋಡು ಅಂತ ಹೇಳಿ ತನ್ನ ಬೆರಳು ಮಾಡಿ ತೋರಿಸಿದ್ದನ್ನು ಅರ್ಜುನ ನೋಡಿದ. 5 ಶಬ್ದಗಳನ್ನು ಕೃಷ್ಣ ಕೊಟ್ಟಿದ್ದ. ಪಾರ್ಥ ಪಶ್ಯ ಏತಾನ್ನು ಸಮವೇತಾನ್ನು ಕುರುವನ್ನು ಅಂತ. ಇಲ್ಲಿ ಬಂದಿರತಕ್ಕಂತಹ ಕುರುಗಳನ್ನು ಒಮ್ಮೆ ನೋಡು ಅಂದ. ಅವರು ಸಮೇತರೂ ಹೌದು, ಸಮವೇತರೂ ಹೌದು. ಕೆಲವರು ಪಾಂಡವರ ಪಕ್ಷದಲ್ಲಿ ಸಮೇತರಿದ್ದಾರೆ, ಇವರ ಒಟ್ಟಿಗೆ ಕೈ ಜೋಡಿಸಿದ್ದಾರೆ. ಮತ್ತೆ ಕೆಲವರು ಅವರ ವಿರುದ್ಧವಾಗಿ ಸಮವೇತರಾಗಿದ್ದಾರೆ, ಸಮಾವೇಶಗೊಂಡಿದ್ದಾರೆ. ಹೀಗೆ ಎರಡನ್ನೂ ತೋರಿಸಿಕೊಟ್ಟ ಕೃಷ್ಣ ಅವನು ಹೇಳಿದಾಗೆ ನೋಡು ಅಂತ ಹೇಳಿದ್ದೆ, ಇವ ನೋಡಿದ, ಚೆನ್ನಾಗಿ ನೋಡಿದ ಅಂತ ಸಂಜೆ ಹೇಳ್ತಾನೆ. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್. ಅವನು ನೋಡಿದ, ಪಟ್ಟಿಗಳನ್ನೆಲ್ಲ ಕೊಡ್ತಾ ಬರ್ತಾನೆ. ಎಷ್ಟು ಚಂದ ನೋಡಿದ ಅಂತ ಕೇಳಿದ್ರೆ ತತ್ರಾಪಶ್ಯತೆ ಹೇಳ್ತಾನೆ. ಹಾಡುವವರಿಗೆ ಚಂದ ಉಂಟಿಲ್ಲಿ ಜಾಗ. ತತ್ರ ಅಲ್ಲಿ ಅಪಶ್ಯತ್ ನೋಡಿದ. ಅಷ್ಟೇ ಅಲ್ಲ, ಅಲ್ಲಿ ಮತ್ತೊಂದು ಅಕ್ಷರ ಮಧ್ಯದಲ್ಲಿ ಕೂತಿದೆ, ಆಪಶ್ಯತ್ ಅಂತ. ನಿಜವಾಗಿ ಚೆನ್ನಾಗಿ ನೋಡಿದ ಅಂತ ಒಂದೊಂದನೇ ನೋಡ್ತಾ ಇದ್ದಾನೆ. ನೋಡು ಅಂತ ಕೃಷ್ಣ ಬೆರಳು ಹಾಕಿ ತೋರಿಸಿದ್ದಾನೆ. ಅದನ್ನ ಬೆರಳೆಡೆಗೆ ಆತ ತನ್ನ ತಲೆಯನ್ನು ತಿರುಗಿಸಿ ಕಣ್ಣನ್ನು ಓಡಿಸಿ ನೋಡ್ತಾ ಇದ್ದಾನೆ. ನಿಬ್ಬೆರಗಾಗಿ ಕಣ್ಣರಳಿಸಿ ನೋಡಿದ್ದಂತೆ. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥ. ಎಲ್ಲ ಒಂದು ಸೇರಿದ್ದಾರೆ. ಅವ ಹೇಳಿದಾಗೆ ಸ್ಥಿತಾನಂದ ನಿಂತಿದ್ದಾರೆ, ಕೂತಿಲ್ಲ, ಈಗ ತಯಾರಿದ್ದಾರವರು. ಹಾಗಾಗಿ ಸ್ಥಿತಾನ್ ಅಂತ ಹಾಗೆ ನೋಡಿದ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ. ಕೃಷ್ಣ ಹೇಳಿದ್ದ ಪಾರ್ಥ ಅಂತ ಕರೆದು ಹೇಳಿದ್ದಕ್ಕೆ ನೋಡಿದವನು ಪಾರ್ಥನೇ. ಪೃಥೆಯ ಮಗನೇ, ಅರಸೊತ್ತಿಗೆಗೆ ಸಂಬಂಧಪಟ್ಟ ವ್ಯಕ್ತಿಗೆ. ಪಾಂಡು ರಾಜ ಆಗಿದ್ದ, ಸಿಂಹಾಸನದ ಒಡೆಯನಾಗಿದ್ದ. ಪೃಥೆ ರಾಣಿಯಾಗಿದ್ಲು. ಒಂದು ಕಾಲದಲ್ಲಿ ವಾಸ್ತವವಾಗಿ ಹಸ್ತಿನಪುರದ ಗದ್ದುಗೆ ಸಿಕ್ಕಿದ್ದು ಪಾಂಡವಿಗೆ. ಪಾಂಡು ರಾಣಿಯನ್ನು ಪಡೆದಿದ್ದ, ಪೃಥೆ ಕೂತಿದ್ಲು ಆಗ. ಹಾಗಾಗಿ ಮಾದ್ರಿಯೂ ಬಂದಿದ್ಲು. ಇಬ್ಬರು ರಾಣಿಯರ ಜೊತೆಯಲ್ಲಿ ಸಿಂಹಾಸನವನ್ನು ಏರಿಕೊಂಡವ ಪಾಂಡು. ಹಾಗೆ ರಾಜ್ಯ ವಿಸ್ತಾರ ಮಾಡಿ ತಿರುಗಾಡಿ ಬರಲಿಕ್ಕೆ ತೆರಳಿದವ ಅಷ್ಟೇ. ಹೋದವ ಬರಲಿಲ್ಲ. ಹೋಗುವಾಗಲೇ ಬಿಟ್ಟುಕೊಟ್ಟು ಹೋಗಿದ್ದ ಧೃತರಾಷ್ಟ್ರನಿಗೆ, ವಿದುರನಿಗೆ. ಆ ಕಾಲದಲ್ಲಿ ವಿದುರನೇ ಮಂತ್ರಿಯಾಗಿದ್ದ, ಪಾಂಡು ರಾಜನಾಗಿದ್ದಾಗಲೂ. ಸಮರ್ಥವಾಗಿ ರಾಜ್ಯವನ್ನು ನೋಡಿಕೊಳ್ಳತಕ್ಕ ತಮ್ಮ ಇದ್ದಾನೆ ಅಂತ ಹೇಳಿ ಪಾಂಡು ಹೋದವ ಬರದೇ ನಿಂತ ಅಷ್ಟೇ. ಹಾಗಾಗಿ ಒಂದು ಕಾಲದಲ್ಲಿ ಅರಸೊತ್ತಿಗೆಯ ದೊಡ್ಡ ಒದ್ದೆತನ ಇದ್ದಂತಹ ವಸ್ತು ಅಂತಹ ಪೃಥೆ ಅವನ ಮಗನೀನು ಅಂತ ಕೃಷ್ಣ ಸಿಂಹಾಸನ ಯಾರಿಗೆ ಸೇರಬೇಕು ಎನ್ನತಕ್ಕ ಸೂಚನೆ ಕೊಡುವಂತೆ ಹೇಳಿದ್ದ. ಅದು ನನಗೂ ಬೇಕು ಎನ್ನತಕ್ಕ ಆಸೆಯೂ ಬರಬೇಕು, ಅಷ್ಟೊತ್ತಿಗೆ ಬಾಂಧವ್ಯದ ಪ್ರಜ್ಞೆಯೂ ಮೂಡಬೇಕು. ಇಷ್ಟೆಲ್ಲ ಒದ್ದಾಡಿಕೊಂಡು ಆತ ತಾಯಿಯ ಸಂದೇಶಕ್ಕೋಸ್ಕರ ಬಿಗುಮಾನದಿಂದ ತೆರಳಿದ್ದಾನಲ್ಲ, ಆ ಆವೇಶವನ್ನು ಪರೀಕ್ಷಿಸಬೇಕು. ಅದನ್ನ ಪಾರ್ಥ ತತ್ರ ಆಪಶ್ಯತ್, ಅಲ್ಲಿ ಬಾಯಿ ತೆರೆದು ನೋಡಿದ. ಯಾಕೆಂದ್ರೆ ಆಕಾರ ಹಾಕಿದದಕ್ಕೆ ಅವರು. ನಾವು ಕೆಲವೊಮ್ಮೆ ಸೋಜಿಗದ ಸಂಗತಿ ಆದರೆ ಕಣ್ಣು ಮಾತ್ರ ಅರಳಿಸುವುದಲ್ಲದೆ, ಕಣ್ಣನ್ನು ಒಮ್ಮೆಯೂ ಮುಚ್ಚದೆ ಯವೈಕ್ಯತೆ ನೋಡುವುದಷ್ಟೇ ಅಲ್ಲದೆ ಬಾಯಿ ತೆರೆದು ನೋಡ್ತೇವೆ. ಎಲ್ಲಿಯಾದ್ರೂ ಮನೆಯಲ್ಲಿ ಒಂದು ಹಾವೋ ಹರಣೆಯೋ ಬಂತು ಹೇಳಿದ್ರೆ ಆ ಅಂತ ನೋಡುತ್ತೇವೆ, ಅದನ್ನು ನೋಡಿಕೊಂಡು. ಹಾಗೆ ಇವನು ಆ ಮಾಡಿ ನೋಡ್ತಾ ಇದ್ದಾನೆ. ಕೃಷ್ಣ ಹೇಳಿದ್ದಕ್ಕೆ ಅವನು ಬೆರಳು ತೋರಿಸಿದ್ದರಿಂದ ಏನೋ ವಿಶೇಷವನ್ನು ಕಂಡ, ಅದನ್ನು ಗುರುತಿಸಿಕೊಂಡ. ಅದನ್ನ ಪಿತೃನ್ ಅಥ ಪಿತಾಮಹಾನ್, ಮತ್ತೆ ಉಳಿದವರನ್ನು
ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ತತ ಸಖೀಂಸ್ತತ ಇನ್ನು ಪಟ್ಟಿ ಮುಂದುವರಿತದೆ. ಅವನು ನೋಡಿದ್ದು ಯಾರನ್ನು? ಯಾಕೆಂದ್ರೆ ಬೆರಳು ತೋರಿಸಿ ಒಂದೊಂದೇ ತೋರಿಸಿದ್ದೀನಿ, ಒಂದೊಂದೇ ಲೆಕ್ಕ ಮಾಡ್ತಾ ಇದ್ದಾನೆ. ಅವನಿಗೆ ಕಂಡದ್ದು ಪಿತೃನ್ನಂತೆ. ಅಥ ಅಥ ಆಪಶ್ಯತ್ ಪಿತಾಮಹಾನ್, ಅಥ ಆಚಾರ್ಯಾನ್ನ ಪಶ್ಯತ್, ಅಥ ಮಾತುಲಾನ್ನ ಪಶ್ಯತ್. ಹೀಗೆ ಪ್ರತಿಯೊಂದಕ್ಕೂ ಅತಶಬ್ದ ಆಗಿದ್ರು. ಮತ್ತೆ ಮತ್ತೆ ಅಲ್ಲಿ ನಿಂತ ತತ್ರ ಇರತಕ ಸ್ಥಿತಾನ್ ಪುತ್ರಾನ್ ಅಪಶ್ಯತ್, ಅಥ ತತ್ರ ಸ್ಥಿತಾನ್ ಪೌತ್ರಾನ್ ಅಪಶ್ಯತ್. ಹೀಗೆ ಪ್ರತಿಯೊಂದಕ್ಕೂ ಅನ್ವಯ ಆಗುವಂತೆ ಅತಶಬ್ದವನ್ನಾಗಿದ್ರು. ಮತ್ತೆ ಮತ್ತೆ ನೋಡಿದ, ಪರಾಂಬರಿಸಿ ನೋಡಿದ, ಬೆರಗಾಗಿ ನೋಡಿದ, ಕೃಷ್ಣ ತೋರಿಸಿದಂತೆ ಬೆರಳ ದೃಷ್ಟಿಯನ್ನು ಹಾಯಿಸಿ ನೋಡಿದ, ನೋಡ್ತಾ ಅವಾಕ್ಕಾದ, ದಂಗಾದ, ನೋಡಿದ ಅಂತೇಳಿ ಅದಕ್ಕೆ ನೋಡುವಿಕೆಯನ್ನು ನಿಲ್ಲಿಸದೆ ಹೋದ. ಮತ್ತೆ ಮತ್ತೆ ನೋಡುವ ತವಕ ಬಂದ ಹಾಗೆ ಆಯ್ತು ಅವನಿಗೆ. ಕೃಷ್ಣ ಹೇಳಿದ್ರಿಂದ ಒಬ್ಬರು ಅಧ್ಯಾಪಕರು ಹೇಳಿದ್ರಂತೆ ಹುಡುಗನಿಗೆ ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು, ಯಾರಿಗಾದ್ರೂ ಮಾನಸವಾದಂತಹ ಅಧೈರ್ಯ ಉಂಟು ಅಂತಾದ್ರೆ ಅವರು ಸ್ವಲ್ಪ ಚೆನ್ನಾಗಿ ಗಟ್ಟಿ ಮಾಡಿಕೊಳ್ಳಬೇಕು ಮನಸ್ಸನ್ನು, ಯಾರ ಹತ್ರ ಅಲ್ಲಿಯೋ ವೈದ್ಯರ ಹತ್ರ ಪರೀಕ್ಷಿಸಿಕೊಳ್ಳಬೇಕು ಅಂತ. ಅವರು ಹೇಳಿದ ನುಡಿಗೆ ಒಬ್ಬ ಹುಡುಗನಿಗೆ ಅಧೈರ್ಯವಂತ. ಅವರ ಅಧ್ಯಾಪಕರು ಹೇಳಿದ್ದು ಇರಬಹುದೋ ಏನೋ, ಅದು ನನಗೆ ಆಗಿರಬಹುದೇನೋ ಹೇಳಿಕೊಂಡು ಅದು ತತ್ತರಿಸಿ ಹೋದ. ಇವತ್ತು ಇದ್ದಾನವ, ಬಹಳ ಒಳ್ಳೆಯ ಧೀಮಂತ ಹುಡುಗ. ಆ ಒಂದು ಅವರ ದೌರ್ಬಲ್ಯದ ನುಡಿಗೆ ತನ್ನಲ್ಲಿ ದೌರ್ಬಲ್ಯವನ್ನು ಆವಾಹನೆ ಮಾಡಿಕೊಂಡು ಅದನ್ನ ಕೃಷ್ಣ ಇಲ್ಲಿ ನೋಡು ಅಂತ ಹೇಳಿದ್ದಕ್ಕೆ ಇವನು ಅಧೀರನಾಗಿ ಬಿಟ್ಟ. ಇವ ಕೇಳಿದ್ದು ಇಷ್ಟೇ, ಎಲ್ಲ ಸೈನ್ಯದ ಎದುರು ನಿಲ್ಲಿಸು, ನಾನು ನೋಡ್ತೇನೆಂದ. ಕೃಷ್ಣ ನೋಡು ಹೇಳಲಿಕ್ಕೆ ಹೋಗಿ ಸಿಕ್ಕಿಬಿದ್ದ ಇವ. ಅದು ಕುರುಗಳನ್ನು ನೋಡುವಂತ ಗುರುಸ್ಥಾನದಲ್ಲಿ ನಿಂತ ಕುರುಗಳಾಗಿ ಬಂದ ಗುರುಗಳನ್ನು ನೋಡುವಂತ ಶಬ್ದ ಹಾಕಿಬಿಟ್ಟ. ಉತ್ತಮರಾಗಿ ನಿಂತ, ಹಿರಿಯರಾಗಿ ನಿಂತ ನಿನ್ನವರನ್ನು ನೋಡು ಅಂತ ಹೇಳುವಾಗ ಅವನಿಗೆ ಒಂದೊಂದು ನಿನ್ನವರಾಗಿ ಕಂಡಿತು. ಪಿತೃನಂದ ಅವ ನೋಡಿದ್ದು ಸೈನ್ಯವನ್ನಲ್ಲ, ನಿಜವಾಗಿ ನೋಡಿದ ಅಂದ್ರೆ ಗಜಾನ್ ಅಶ್ವಾನ್ ರಥಾನ್ ಹೇಳಬೇಕಿತ್ತು, ಅದು ನೋಡ್ಲಿಲ್ಲವ. ಅವ ನೋಡಿದ್ದು ಪಿತೃನ್ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಪುತ್ರಾನ್ ಭ್ರಾತೃನ್ ಪೌತ್ರಾನ್. ಏನ್ ಶಬ್ದ ನೋಡಿ, ಒಂದು ಕಡೆಯಲ್ಲಿ ಅದು ಸೈನ್ಯ ಅಂತ ಉಂಟ, ವಿರೋಧಿಗಳು ಅಂತ ಉಂಟ, ವೈರಿಗಳು ಅಂತ ಉಂಟ, ಕೊಲೆಗಾರರು ಅಂತ ಉಂಟ, ಆತತಾಯಿಗಳು ಅಂತ ಉಂಟ, ಶತ್ರು ಶಬ್ದ ಉಂಟ, ಯಾವ ಶಬ್ದವೂ ಇಲ್ಲ. ಅವನ ನೋಡುವಿಕೆಯೇ ಬೇರೆ ಆಯಿತು. ನೋಡು ಅಂತ ಹೇಳಿದಾಗ ಕೃಷ್ಣ ಯಾವ ನೆಲೆಯಲ್ಲಿ ನೋಡು ಅಂತ ಹೇಳಿದ ಅಂದಾಗ ಅದೇ ನೆಲೆಯಲ್ಲಿ ನೋಡಿದ. ಅವನ ಬೆರಳ ಉದ್ದಕ್ಕೂ ನೋಡಿದ, ಅವನ ಹಂತದಲ್ಲೇ ನೋಡಿದ. ಅವ ಹೇಳಿದ್ದೆ ಕುರು ಸ್ಥಾನದಲ್ಲಿ ನಿಂತ, ಗುರುಸ್ಥಾನಕ್ಕೆ ಬರುವ ನಿನ್ನವರನ್ನು ನೋಡು ಅಂತ ಹೇಳಿದಾಗ ಆಯ್ತು ಅವನಿಗೆ. ಅದರಿಂದ ಗುರುಗಳನ್ನೇ ನೋಡಿದ. ಅದನ್ನು ಮೊದಲು ನೋಡಿದ್ದವನು ಕುರುಗಳನ್ನು, ಪಿತೃನಂದಾನೆ. ಎಲ್ಲಿ ತಂದೆಯರನ್ನು ನೋಡಿದವ? ಅದು ಬಹುವಚನ ಹಾಕಿಬಿಟ್ರು. ಅವನು ನೋಡಿದ್ದು ತುಂಬಾ ಆಯ್ತು. ಅಂದ್ರೆ ಎಲ್ಲರೂ ತಂದೆಯಂದಿರ ಹಾಗೆ ಕಂಡಿತು, ಅದು ಸರಿ. ಅರ್ಜುನ ಇನ್ನು ಆ ಕಾಲದಲ್ಲಿ ಬಹಳ ಕಡಿಮೆ ವಯಸ್ಸಿನವ. ಜರಾಸಂಧನ ಹತ್ತಿರ ರಾಜಸೂಯದ ಮೊದಲಿಗೆ 3 ಜನ ಹೋಗಿಬಿಟ್ರು, ಕೃಷ್ಣ ಅರ್ಜುನ ಭೀಮ. ಕೃಷ್ಣ ಹೇಳಿದ ಯಾರಾಗಬಹುದು, ಆಯ್ಕೆ ನಿನಗೆ ಅಂತ. ಆಯುಧ ಬೇಕಾದ್ರೆ ಆಯುಧ, ಬೇಡ ಆದ್ರೆ ಬೇಡ, ಒಬ್ಬ ಆದ್ರೆ ಒಬ್ಬ, ಎಲ್ಲ ಆದ್ರೆ ಎಲ್ಲ, ಹೇಗೆ ಬೇಕು ಹಾಗೆ. ಆಗ ಜರಾಸಂಧ ನೀನ್ ಬೇಡ ಅಂದ ಕೃಷ್ಣನಿಗೆ. ನೀನ್ ಗೊಲ್ಲ, ತಮಾಷೆ ಮಾಡ್ತಾನೆ, ಗೊಲ್ಲರೊಟ್ಟಿಗೆ ರಾಜರ ಆಡೋದೆಂತದ್ದು, ಏನಿಲ್ಲ ಅಂದ. ಇವ ಬೇಡ ಅಂದ, ಅರ್ಜುನನ್ ದೂಡಿದ ಆಚೆ. ಎಂತದ್ದು? ಇವ ಹುಡುಗ, 55 ವರ್ಷದ ಹುಡುಗ, ಇವನ ಹತ್ರ ಹೋರಾಡೋದೆಂತದ್ದು ಅಂದ. 55 ವರ್ಷ ಅವನೇ ಹುಡುಗ ಆಯ್ತು. ಪಂಚಾಶದಬ್ದೋಯಂ ಬಾಲಯೇವ ಮತೋಮಮ ಅಂದ. 50ರ ಹರೆಯದವ ಇವ, 55 ವರ್ಷದವ, ನನಗಿನ್ನು ಹುಡುಗ. ಅವನು ಜರಾಸಂಧ ಎಷ್ಟು ಸಮಯದಿಂದ ಇದ್ದಾನೆ, ಭೀಷ್ಮರಿಂದಲೂ ಬಗ್ಗಿಸಲಾದ ಶಕ್ತಿಯಾಗಿತ್ತವ, ಅಷ್ಟು ಹಳೆಯ, ಅಷ್ಟು ಜೋರಿನವ. ಭೀಮ ಆಗುವುದನ್ನ. ಭೀಮನಿಗೆ ಎಷ್ಟು ವರ್ಷ? 56 ವರ್ಷ ಅಷ್ಟೇ. 55 ಬಾಲಕ, 56 ಆಗಬಹುದು, ಅದ್ಯಾರು ಮಾತಾಡೋದಿಲ್ಲ. ಇಷ್ಟೇಳಿ ನಿಲ್ಲಿಸ್ತಾರೆ, ಕತೆ ಮುಂದುವರಿಸ್ತಾರೆ. ವಾಸ್ತವವಾಗಿ ಭೀಮನನ್ನು ಆಯ್ಕೆ ಮಾಡುವಲ್ಲಿ ಅವನು ಸೋಲ್ತಾನೆ. ಮತ್ತೆ ಎಷ್ಟು 1 ವರ್ಷದ ಹೆಚ್ಚುಗಡೆ ಮೇಲೆ ದೊಡ್ಡ ಸಂಗತಿ ಆಗುವುದಂತ. 55 ಬೇಡ ಆದ್ರೆ, ಮಗು ಆದ್ರೆ 56 ಮಗು ಅಲ್ಲದೆ ಮತ್ತೆಂತದ್ದು, ಅದು ಯಾರು ಕೇಳುವುದಿಲ್ಲ. ಅದು ನಮಗೆ ಕೆಲವು ಪ್ರಶ್ನೆಯಾಗಿ ಹಾಗೆ ಉಳಿಯುವಂಥದ್ದು. ಅವನಿಗೆ ಎಷ್ಟೋ ವರ್ಷ ಆಗಿದೆ, 500 ವರ್ಷ ಆಗ್ಬೋದು ಜರಾಸಂಧನಿಗೆ ಆಗಿದ್ರೆ. ಭೀಷ್ಮನ ಕಾಲದವ ಅಂದಾಗ ಎಷ್ಟು ಗಟ್ಟಿ ಇರಬೇಡ. 20,800 ರಾಜರನ್ನು ಕಟ್ಟಿ ಹಾಕಿದವ, ಒಳಗಿಟ್ಟವ, ತಲೆ ಕಡಿಯಲು ಕಾಯುವವ.
ಅಂತವರನ್ನು ಒಂದರೆ ಕ್ಷಣದಲ್ಲಿ ಮುಗಿಸಬೇಕಾದ್ರೆ ಭೀಮನ ಪೌರುಷ ಇರಬೇಡ. 15 ದಿವಸ ಯುದ್ಧ ಆಗಿದೆ ಭೀಮನಿಗೂ ಜರಾಸಂಧನಿಗೂ ಕೃಷ್ಣನ ಎದುರು. ಆದ್ರೆ ಆ ಅರ್ಜುನನನ್ನು ತೋರಿಸಿಕೊಟ್ಟದ್ದು ಇನ್ನೂ ಹುಡುಗ ಅಂತ, ಎಳೆಯ ಕ್ಷಾತ್ರ ತೇಜಸ್ಸು ಅಷ್ಟೇ. ಇಂತಹ 600-700 ವರ್ಷದ ದ್ರೋಣ, ಕೃಪರ ಇವರೆಲ್ಲರ ಎದುರಿಗೆ ಅರ್ಜುನ ಏನೂ ಅಲ್ಲ. ಅದನ್ನ ಅರ್ಜುನಿಗೆ ಎಲ್ಲರೂ ತಂದೆಯಂತೆ ಕಂಡ್ರು. ಸರಿ ನೋಡ್ತಾನೆ, ತಂದೆಯಂತೆ ಕಂಡ್ರು. ಪಿತಾಮಹಾನ್ ಅಜ್ಜ, ಇನ್ನೂ ಆಚೆಗೆ ಕೇವಲ ತಂದೆಯರಾಗಿ ಕಂಡದ್ದಲ್ಲ, ಅವನಿಗೆ ತಂದೆಯರಾಗಿ ಕಂಡ್ರು. ಇನ್ನೂ ಸರಿ ನೋಡಿಕೊಂಡ್ರೆ ಇನ್ನೂ ಹತ್ತಿರದವರಾಗಿ ಆಚಾರ್ಯಾನ್ ಅಂತಾನೆ, ಗುರುಗಳಾಗಿ ಕಂಡ್ರು. ಎಲ್ಲರೂ ಗುರುಗಳೇ, ಹತ್ತಿರದಲ್ಲೇ ಕೂತವರು, ಮಾತುಗಳನ್ನೆಲ್ಲ ಧಾರೆ ಎರೆದವರು. ಮಾತುಲಾನ್, ನಮಗೆ ಹೆಣ್ಣು ಕೊಟ್ಟು ನಮ್ಮ ಸೋದರ ಮಾವಂದಿರು, ತಾಯಿ ಅಣ್ಣ ತಮ್ಮಂದಿರೆಲ್ಲ ಬಂದಿದ್ದಾರೆ. ಮತ್ತೆ ಭ್ರಾತೃನ್, ಅಣ್ಣ ತಮ್ಮಂದಿರೇ ಸೇರಿದ್ದಾರೆ. ಪುತ್ರನ ಮಕ್ಕಳು ಇದ್ದಾರೆ, ಪೌತ್ರನ ಮೊಮ್ಮಕ್ಕಳು ಇದ್ದಾರೆ. ಸಖೀನ್, ಎಲ್ಲರೂ ನಮಗಾಗುವವರೇ ಇರು, ಗೆಳೆಯರೇ ಇದ್ದದ್ದು. ಒಬ್ಬೊಬ್ಬರನ್ನು ನೋಡ್ತಾ ಬಂದ, ಎಲ್ಲರಿಗೆಲ್ಲವೂ ಕಂಡಿತವನಿಗೆ. ಒಬ್ಬೊಬ್ಬನೊಂದು ರೀತಿ ಕಂಡದ್ದಲ್ಲ, ಅವರೇ ತಂದೆಯಾಗಿ, ಅಜ್ಜ ಆಗಿ, ಅಣ್ಣ ಆಗಿ, ಹತ್ತಿರದ ಸಂಬಂಧಿಗಳಾಗಿ, ಮಕ್ಕಳಾಗಿ, ಹಿರಿಯರಾಗಿ, ಮಿತ್ರರಾಗಿ, ಕೊನೆಗೆ ಏನು ಅಲ್ಲದಿದ್ರು. ಒಂದು ಮಾತು ಇದೆ, ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರ ಮಿತ್ರವದಾಚರೇತು. 16 ತುಂಬಿದ ಮಗನನ್ನು ಮಿತ್ರನಾಗಿ ನೋಡಿಕೊಳ್ಳಬೇಕಂತೆ. ಅವನನ್ನು ಹೆಗರಿ ಕೈ ಹಾಕೊಂಡು ಬಾ ಅಂತ ಹೇಳಿಕೊಂಡು ಪ್ರೀತಿ ಗೆಳೆಯ ಅಂತ ಮಾಡಬೇಕು. ಮಗ ಅಂತ ಮಾಡಿದ್ರೆ ಅವನು ಹಾಗೆ ಕೇಳುವುದೇ ಇಲ್ಲ, ಅರ್ಥವೇ ಮಾಡಿಕೊಳ್ಳುವುದಿಲ್ಲ. 16 ತುಂಬಿದರೆ ಅಷ್ಟು ಬಹಳ ಕಷ್ಟ ಉಂಟಂತೆ. ಹಾಗೆ ಇವನಿಗೆ ಇವರೆಲ್ಲ ಕಂಡಾಗ, ಇನ್ನು ಹೆಚ್ಚಿಗಿಲ್ಲ, ಮಕ್ಕಳಾಗಿ ನೋಡಬೇಕು, ಇಲ್ಲ ಗೆಳೆಯರಾಗಿ ನೋಡಿಕೊಳ್ಳಬೇಕು. ಎಲ್ಲರನ್ನು, ರಾಜನಾದವ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳಬೇಕು. ಮಕ್ಕಳಂತೆ ನೋಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಿನ ಧರ್ಮ ಅಂದ್ರೆ ಗೆಳೆಯರಂತೆ ನೋಡಿಕೊಳ್ಳುವುದು. ಆಧಿಕಾರಿಕವಾದ ಯಾವ ಛಾಪು ತೋರಿಸ್ಲಿಕ್ಕಿಲ್ಲ. ಯಾವತ್ತು ಎಲ್ಲಿಯೂ ಪಿತೂರಿ ನಡೀಬಹುದು. ಅದರಿಂದ ಕೊನೆಗೆ ಸಖೀನು ತತ ಅಂದ್ಬಿಟ್ಟ. ನಂಗೆ ಎಲ್ಲರೂ ಬೇಕಾದವರೇ, ಎಲ್ಲರೂ ಇಷ್ಟ ಆಗಿದ್ದಾರೆ, ಸಖಾ ಅಂದ್ಬಿಟ್ಟವ. ಹೀಗೆ ಒಬ್ಬೊಬ್ಬರನ್ನು ನೋಡ್ತಾ ಬಂದಾಗ ಅವನ ಲೆಕ್ಕಾಚಾರದಲ್ಲಿ ಪಿತೃಗಳು ಎಲ್ಲಿದ್ದಾರಲ್ಲಿ, ತಂದೆ ಎಲ್ಲಿದ್ದಾರೆ. ಅದಕ್ಕೆ ಸಂಜಯ ಹಾರಿಸಿದ, ಪಿತೃನ್ ಅಥ ಪಿತಾಮಹಾನ್ ಅಂದ. ತಂದೆ ಅಲ್ಲ, ತಂದೆಗಿಂತಲೂ ಆಚೆ ಅಂದ. ಹಾಗೆ ಆಚೀಚೆ ಮಾಡಿದ, ಸ್ವಲ್ಪ ಶಬ್ದ ಜಾರಿಸಿದವ. ಅರ್ಜುನನಿಗೆ ತಂದೆಯೇ ಇಲ್ಲ, ಪಾಂಡು ಹೋಗಿ ಆಗಿದೆ. ಅರ್ಜುನನಿಗೆ 14 ವರ್ಷ ಆದಾಗ 14ನೇ ವರ್ಷದ ಜನ್ಮ ನಕ್ಷತ್ರದಂದೇ ಪಾಂಡು ಸತ್ತದ್ದು. ಪಾಂಡವಿನ ಮಕ್ಕಳಿಗೆ 13 ಆದಾಗ ಅದು ಅನರ್ಥ. ನಕುಲ ಸಹದೇವರಿಗೆ 13 ಆಯಿತು, ಆವತ್ತು ಮುಗಿಯಿತು, ಪಾಂಡು ಇಲ್ಲ ಆಯ್ತು. ಅದನ್ನ ತಂದೆ ಇಲ್ಲ. ಇರುವ ಒಂದು ತಂದೆಯನ್ನು ಕಳ್ಕೊಂಡಿದ್ದಾನೆ. ಬಹುವಚನಾಗಿ ಪಿತೃನ್ ಹೇಳಿದ್ರೆ ಪಾಂಡು ಕಾಣುವುದೇ ಇಲ್ಲ ಅವನಿಗೆ. ಪಾಂಡುವಿನ ಕುಳಿತ ಆ ವೈಭವದ ಗದ್ದುಗೆಯ ಮೇಲಿನ ಕಣ್ಣು ಇಟ್ಟವರಿದ್ದಾರೆ ಇವತ್ತಷ್ಟೇ. ಇನ್ನು ತಂದೆ ಸಮಾನರನ್ನು ನೋಡುವ ಅಂದ್ರೆ ಅವನಿಗೆ ತಂದೆಯಾದವರು ಹೇಳಿದರೆ ಪಾಂಡವಿನ ಅಣ್ಣ ಧೃತರಾಷ್ಟ್ರ, ಅವನು ಬರಲೇ ಇಲ್ಲ. ಪಾಂಡವಿನ ತಮ್ಮ ವಿದುರ, ಅವನು ಬರಲಿಲ್ಲ. ವಿದುರ ಯುದ್ಧ ಆಗ್ತದೆ ಗೊತ್ತಾದಾಗ ಸಂಧಿಯ ಸಮಯದಲ್ಲಿ ಬೇಕಾದಷ್ಟು ಮಾತುಗಳನ್ನು ಮಾಡಿ ಒಪ್ಪುವುದಿಲ್ಲ ಅಂತಾದ್ರೆ, ಯುದ್ಧವೇ ಆಗುವುದಾದಾಗ ಆತ ಬಹಳ ದೊಡ್ಡ ವಿರೋಧವನ್ನು ಪ್ರಕಟಿಸ್ತಾನೆ. ಹೆಬ್ಬಾಗಿಲಿನಲ್ಲಿ, ಅರಮನೆಯ ಹೆಬ್ಬಾಗಿಲಿನಲ್ಲಿ ತನ್ನ ಧನುಸ್ಸನ್ನು ಬಿಸಾಡಿ ಹೋಗ್ತಾನೆ. ವಿದುರ ಮಾಡಿದ ಒಂದು ದೊಡ್ಡ ಗದ್ದುಗೆಯ ಮೇಲಿನ ಅವನ ತಾತ್ಸಾರ ಭಾವ ಅದು. ಯಾವ ಕರ್ಮಕ್ಕೋಸ್ಕರ ಹೋರಾಡ್ತೀರಿ, ದೊಡ್ಡವರು ನಿಂತು ಹೋರಾಡಿಸ್ತೀರಿ, ಕುರುಡು ಕಣ್ಣಿನಿಂದ ಹೋರಾಡಿಸ್ತೀರಿ, ಅದಕ್ಕೆ ಬೇರೆ ನೀವು ಕುಮ್ಮಕ್ಕು ಕೊಡ್ತೀರಿ, ನಿಲ್ಲಿಸುವ ತಾಕತ್ತಿಲ್ಲದವರು ನೀವು, ಅತ್ಯಂತ ಹೇಯ ಕೃತ್ಯ ಇದು ಅಂತೇಳಿ ತನ್ನ ಇದಕ್ಕೆ ಒಪ್ಪಿಗೆ ಇಲ್ಲ ಎನ್ನುವ ವಿರೋಧಿಸುವ ಪ್ರಕಟಣೆಯ ವ್ಯವಸ್ಥೆ ಹೇಗೆ ಕೇಳಿದ್ರೆ, ತಾನು ಏರಿಸಿಕೊಂಡಿದ್ದ ಸಿಂಹಾಸನವನ್ನು ಇಷ್ಟರವರೆಗೆ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ನೋಡಿಕೊಂಡಿದ್ದ ವ್ಯಕ್ತಿ ವಿದುರ ಅದನ್ನು ಬಿಸಾಡಿ ಹೋಗ್ತಾನೆ, ಹೆಬ್ಬಾಗಿಲಿನಲ್ಲಿ ಎಸೆದು ಹೋದ ಅಂತ. ಹಾಗಾದ್ರೆ ಏನಾಯಿತು? ವಿದುರ ಕ್ಷಾತ್ರ ತೇಜಸ್ಸಿನಿಂದ ಆಯುಧ ಗ್ರಹಣ ಮಾಡಿದ್ದ ಅಂತ ಗೊತ್ತಾಯಿತು. ವೇದವ್ಯಾಸರು ಯಾವತ್ತೂ ಅಂಬಿಕೆ ಇವರಿಂದ ಪಾಂಡು ಧೃತರಾಷ್ಟ್ರ ಬಂದ ನಂತರ ಮತ್ತೆ ಅಂಬಿಕೆಯಲ್ಲಿ ಪಡೆಯಬೇಕು ಅಂತ ಸತ್ಯವತಿ ಒತ್ತಾಯ ಮಾಡಿದ್ದಕ್ಕೆ ವ್ಯಾಸರು ಒಪ್ಪಿಗೆ ಕೊಟ್ಟರೆ, ಆಕೆ ದಾಸಿಯನ್ನು ಕಳಿಸಿದ್ಲು, ತನ್ನ ಕೆಲಸದವಳನ್ನು ಆಭರಣ ಎಲ್ಲ ಹಾಕಿ.
ಹಾಗೆ ಚೆನ್ನಾಗಿ ವ್ಯಾಸರ ಸೇವೆ ಮಾಡಿ ವಿದುರನನ್ನು ಪಡೆದು ಶೂದ್ರ ದಾಸಿಯಲ್ಲಿ ಹುಟ್ಟಿ ಬಂದದ್ರಿಂದ ವಿದುರ ಶೂದ್ರನಾದ. ಆದರೆ ವ್ಯಾಸರು ಬಂದದ್ದು ಹೇಳಿದರು, ರಾಣಿ ಬಂದದ್ದಲ್ಲ, ದಾಸಿ ಬಂದಿದ್ದಾಳೆ, ಅವಳು ಇನ್ನು ದಾಸಿ ಅಲ್ಲ, ಅವಳು ನಿನಗೆ ಅರಮನೆಯ ಸೊಸೆಯೇ. ಹೇಗೆ ಅಂಬಿಕೆ, ಹೇಗೆ ಅಂಬಾಲಿಕೆಯು, ಹಾಗೆ ದಾಸಿಯು. ದಾಸ್ಯದಿಂದ ಮೋಚನಗೊಳಿಸಿ ತಾಯಿಯನ್ನೇ ಬಿಡುಗಡೆ ಮಾಡಿದವ ವ್ಯಾಸ. ಹಾಗಾದ್ರೆ ವಿದುರನ ಸ್ಥಾನ ಹೇಗಿರಬೇಡ? 3 ಜನರಿಗೂ ಚೆನ್ನಾಗಿಯೇ ಪಾಠ. ವೇದ ವೇದಾಂಗ ತತ್ವಜ್ಞ ಸರ್ವತ್ರ ಕೃತನಿಶ್ಚಯ ಅಂತಾರೆ. 3 ಜನರಿಗೆ ಕ್ಷತ್ರಿಯೋಚಿತವಾದ ಪಾಠ, ಬಿಲ್ವಿದ್ಯೆಯ ಅಸ್ತ್ರವಿದ್ಯೆಯ ಎಲ್ಲ ದಾನ ಆಗಿದೆ. ಭೀಷ್ಮಾಚಾರ್ಯರು ನಿಂತು ಮಾಡಿದ್ದಾರೆ. ಅದರಿಂದ ವಿದುರ ಶೂದ್ರ ಅಲ್ಲ, ಜಾತಿಯಿಂದ ಶೂದ್ರನ ಸ್ತ್ರೀಯಲ್ಲಿ ಹುಟ್ಟಿದ್ರು ವೇದವ್ಯಾಸರು ಇದು ಕ್ಷಾತ್ರ ವ್ಯವಸ್ಥೆ ಆದದ್ದು. ಅಂಬಿಕೆಯಲ್ಲಿ ಮಗು ಹುಟ್ಟಿದ್ರೆ, ಧೃತರಾಷ್ಟ್ರ ಹುಟ್ಟಿದ್ರೆ ಕ್ಷತ್ರಿಯ ಆಯಿತು. ಯಾಕೆ? ಅಂಬಿಕೆ ಕ್ಷತ್ರಿಯ ಸ್ತ್ರೀ ಆಗಿದ್ದಾಳೆ. ಹಾಗಿರುವಾಗ ಅಂಬಿಕೆ ಹೆಸರಿನಲ್ಲೇ ಬಂದವಳಲ್ವಾ, ಅಲ್ಲೇ ಹುಟ್ಟಿದ್ದಲ್ವಾ, ನೀವು ಅರಸೊತ್ತಿಗೆಯಲ್ಲಿ 3 ಮಗುವನ್ನು ಮಡಿಕೊಳ್ತೀರಲ್ಲ, ಕ್ಷತ್ರಿಯ ಅಂತ ಅರ್ಥ ಅಂತ ಮಾಡಿಕೊಂಡರು. ಹಾಗಾಗಿ ಅವನು ಬಿಲ್ಲು ಪಡೆದಿದ್ದ. ಆದರೆ ಒಂದೇ ಒಂದು ಯುದ್ಧ ಮಾಡಿದ ಕುರುಹು ಇಲ್ಲ. ಭೀಷ್ಮದ್ರೋಣರು ಸಮೇತ ಗೋಗ್ರಹಣ ಕಾಲಕ್ಕೆ ಯುದ್ಧಕ್ಕೆ ಬಂದಿದ್ದಾರೆ ವಿರಾಟನಲ್ಲಿಗೆ. ಬೇರೆ ಕಡೆಯಲ್ಲಿ ದುರ್ಯೋಧನಾದಿಗಳು ಬೇಕಾದಷ್ಟು ಬಾರಿ ಯುದ್ಧಕ್ಕೆ ಹೋಗಿದ್ದಾರೆ, ಹೊರಟಿದ್ದಾರೆ. ಕಾಶಿರಾಜನಲ್ಲಿಯೋ ಇನ್ನಿತರ ಕಡೆಯಲ್ಲಿಯೋ ಕರ್ಣನು ಸೇರಿ. ಆದರೆ ವಿದುರ ಹೋದದ್ದು ಯುದ್ಧದ ಒಂದು ವಾರ್ತೆಯೂ ಇಲ್ಲ. ಮೊದಲು ಪಾಂಡು ಇದ್ದಾಗ ಪಾಂಡವಿಯ ದಿಗ್ವಿಜಯ ಮಾಡಿ ಹಸ್ತಿನಪುರವನ್ನು ದೊಡ್ಡದು ಮಾಡಿದ್ದ. ಪಾಂಡವಿನ ನಂತರದಲ್ಲಿ ಪಾಂಡವರು ಕೂತು ಹಸ್ತಿನಪುರಕ್ಕೋಸ್ಕರ ಬಹಳಷ್ಟು ಕೆಲಸ ಮಾಡಿದ್ರು. ಅದರ ಬಳಿಕ ಈಗ ಭೀಷ್ಮಾದಿಗಳು ಪಾಂಡವರನ್ನು ಹೊರಗಿಟ್ಟಾಗ ಯುದ್ಧ ಮಾಡಿದ್ರು. ಅದರಲ್ಲಿ ವಿದುರನ ಹೆಸರಿಲ್ಲ ಎಲ್ಲಿಯೂ. ಯಾವ ಕಾಲಕ್ಕೂ ವಿದುರ ಯುದ್ಧಕ್ಕೆ ಹೊರಡಲಿಲ್ಲ. ಆದರೆ ವಿದುರನಿಗೆ ಯುದ್ಧ ಗೊತ್ತಿತ್ತು, ಈಗ ಯುದ್ಧ ಮಾಡಬಹುದಿತ್ತು, ಬರೋದಿಲ್ಲ ಅಂದವ. ಭೀಷ್ಮನಿಗೂ ಹೇಳಿದ್ದ, ನಾನು ಹೋಗ್ತೇನೆ, ನಾನು ನಿಲ್ಲುವುದಿಲ್ಲ, ನಾನು ಯುದ್ಧಕ್ಕೆ ಬರುವುದಿಲ್ಲ, ಮಕ್ಕಳು ಏನು ಬೇಕಾದ್ರೂ ಮಾಡಿಕೊಳ್ಳಿ, ನೀನು ಬಾ ಅಂದಿದ್ದ. ವನಂ ಗಚ್ಚ ಮಯಾ ಸಾರ್ಧಂ ಧೃತರಾಷ್ಟ್ರೇಣ ಚೈವ. ಧೃತರಾಷ್ಟ್ರನ ಹೇಳ್ಕೊಂಡು ಬಂದುಬಿಡು, ನೀನು ಬಾ, ನಾನು ಹೋಗ್ತೇನೆ ಅಂದ. ಮಾಡಲಿಲ್ಲ ಭೀಷ್ಮ, ಕೂತ ಸಿಂಹಾಸನದ ಕಾಲಿಡ್ಕೊಂಡು. ಅದರಿಂದ ವಿದುರ ಅಲ್ಲಿಲ್ಲ, ಧೃತರಾಷ್ಟ್ರ ಇಲ್ಲ, ಪಾಂಡು ಇಲ್ಲವೇ ಇಲ್ಲ, ಮತ್ತೆ ಪಿತೃನಿ ಅಂತದ್ದು. ಅದಕ್ಕೆ ಪಿತೃನ್ ಅಥ ಪಿತಾಮಹ ಅಂದ. ಪಿತೃಗಳು ಅಲ್ಲ, ಪಿತೃಗಳಿಗೂ ಮೇಲಿನವರಿದ್ದಾರೆ ಅಂದ. ತಂದೆಗೂ ಅಜ್ಜಾದವರಿದ್ದಾರೆ, ಅದು ಸರಿ. ಅರ್ಜುನನಿಗೆ ಕಣ್ಣಿಗೆ ಕಾಣುವಂಥದ್ದು ಒಂದು ದೊಡ್ಡ ಸಂಗತಿ ಇತ್ತು ಅಲ್ಲಿ. ಭೀಷ್ಮ ಇದ್ದ, ಅವನು ಪಿತಾಮಹ. ಅದಕ್ಕೆ ಅಥ ಪಿತಾಮಹ ಅನ್ನಂದ. ಅವನು ಪಿತೃವೇ. ಅದಕ್ಕೆ ಎಲ್ಲರಿಗೂ ಪಿತೃ ಆಗುವ ಹಾಗೆ ಪಿತೃಸ್ಥಾನದಲ್ಲಿ ಬರುವಂತೆ ಮಾತಾಡಲಿಕ್ಕೋಸ್ಕರ ಮೊದಲು ಶಬ್ದ ಆಗಿದ್ದು ಪಿತೃನ್ನಂತ. ಒಂದು ತಂದೆ ಇಲ್ಲದಿದ್ರು ಎಲ್ಲರೂ ತಂದೆಯರೇ ನನಗಂದವ. ಯಾಕೆ? ತಂದೆ ಏನು ಮಾಡುತ್ತಾನೆ? ತಂದೆ ಯಾವತ್ತು ಹೇಳುದು? ಮೊದಲು ತಂದೆ ಮತ್ತೆ ತಾಯಿಯಿಂದ. ತಂದ್ರೆ ಅಂದ್ರೆ ತಂದವ, ತನುಂ ದದಾತಿ. ಎಲ್ಲ ಶಬ್ದವು ಸಾಮಾನ್ಯ ಸಂಸ್ಕೃತವೇ ಇರುತ್ತೆ, ನಮ್ಗೆ ಗೊತ್ತಿರುವುದಿಲ್ಲಷ್ಟೇ. ಶರೀರವನ್ನು ಕೊಟ್ಟವನು ತಂದೆ. ತಾಯಿರು ಸಂತಾನೆ ಅಂತ. ತಾಯಿ ಅಂದರೆ ಬೆಳೆಸಿ ನಿಂತವಳು, ವಂಶದ ಕುಡಿಯಾಗಿ ಅದನ್ನು ಮುಂದುವರಿಸಿದವಳು. ಹಾಗೆ ಆದ್ರಿಂದ ಜಾತಿ ಬರುವುದು ತಾಯಿಯಿಂದಾಗಿ, ಗುಣ ಬರುವುದು ತಂದೆಯಿಂದಾಗಿ. ಎಲ್ಲಿಂದ ಹುಟ್ಟಿ ಬಂದ ಅದು ತಾಯಿ. ಘಟೋತ್ಕಚ ಹಿಡಿಂಬೆಯಿಂದ ಹುಟ್ಟಿದ ರಾಕ್ಷಸ, ಅಷ್ಟೇ. ಗುಣ ಭೀಮನದ್ದೇ. ಹಾಗೆ ಗುಣಗಳು ಅಲ್ಲಿಂದ, ಜಾತಿ ದೇಹ ಬರುವುದು ಇಲ್ಲಿಂದ, ಅದು ಕ್ರಮ. ಹಾಗೆ ವಾಸ್ತವವಾಗಿ ಎಲ್ಲರೂ ಪಿತೃಗಳಿವನಿಗೆ. ಪಾತಿ ಇತಿ ಪಿತಾ ಅಂತ. ರಕ್ಷಕರಿದ್ದಾರೆ, ನೋಡಿಕೊಳ್ಳುವರಿದ್ದಾರೆ, ತನು ಪೋಷಕರಿದ್ದಾರೆ. ಹಾಗಾಗಿ ಎಲ್ಲರೂ ಪಿತೃ ಅಂತ ಹೇಳಿಕೊಂಡು ಅದರಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ. ತಂದೆಯರು ಯುದ್ಧಕ್ಕೆ ಬರಲಿಲ್ಲ, ತಂದೆಯ ಸ್ಥಾನದಲ್ಲಿ ಕೂತವರು ಇವನಿಗೆ ಕಂಡ್ರು, ನೋಡಿದ್ದಾನೆ, ಪಿತಾಮಹ ಅನ್ನಂದ. ಭೀಷ್ಮ ಕಾಣುತ್ತಾ ಇದ್ದಾನೆ. ನಿಜವಾಗಿ ಭೀಷ್ಮ ಒಬ್ಬ ಪಿತಾಮಹ ಹೌದು. ಅರಸೊತ್ತಿಗೆಯಲ್ಲಿ ಶಂತನುವಿನ ಮಗನಾಗಿ ಬಂದವ ಭೀಷ್ಮ. ಶಂತನುವಿಗೆ ಮತ್ತೆ 2 ಮಕ್ಕಳು, ಚಿತ್ರಾಂಗದ, ವಿಚಿತ್ರವೀರ್ಯ ಅಂತ. ಅವರಿಬ್ಬರ ಮಗುವಾಗಿ ಅವರ ಹೆಂಡತಿಯಲ್ಲಿ ಹುಟ್ಟಿದವರು ಧೃತರಾಷ್ಟ್ರ, ಪಾಂಡು, ವಿದುರ. ಹಾಗಾಗಿ ಏನಾಯಿತು? ಅರ್ಜುನನಿಗೆ ಅಜ್ಜ ಆಗಿಬಿಟ್ಟೆ. ಈಗ ಭೀಷ್ಮ ಸಮ ಆಗಿಬಿಟ್ಟ. ಅಜ್ಜನ ಸಮನಾಗಿ ಭೀಷ್ಮ ಕಾಣ್ತಾನೆ, ನೇರ ಅಲ್ಲದಿದ್ರು ಅದನ್ನು ನೋಡಿಕೊಂಡ. ಅದನ್ನ ಪಿತಾಮಹ ಅನ್ನಂದ.
ಈ ಪಿತಾಮಹನಿಗೂ ಅಜ್ಜ ಇದ್ದಾನೆ ಒಬ್ಬ, ಅವನಿಗೂ ಹಿರಿಯ ಇದ್ದಾನೆ ಪಿತೃ. ಆದ್ರಿಂದ ಪಿತಾಮಹನ್ ಅಥ ಪಿತೃನ್ ಅಂತಾನೆ. ಪಿತಾಮಹನ ಅಪ್ಪ, ಅಜ್ಜನ ಅಪ್ಪ ಇದ್ದಾನೆ ಅಂತ. ಅವನು ಪಿಜ್ಜವೋ ಮುತ್ತಜ್ಜನೋ ಆಗ್ತಾನೆ. ಶಂತನು ಅವನಿಗೆ ಸೋದರರಿದ್ರು. ಅದರಲ್ಲಿ ಒಬ್ಬ ಬಾಲ್ಮೀಕ, ಇವತ್ತಿನ ಸಿಂಧು ತೀರದ ಪಂಜಾಬಿಗೆ ಹೆಸರು. ಅಲ್ಲಿಯವ, ಅಲ್ಲಿಗೆ ಹೋದ. ಅಲ್ಲಿ ಹೋಗಿ ಆ ದೇಶಕ್ಕೂ ಹೆಸರು ಕೊಟ್ಟವ, ಅಲ್ಲೀಕ ಅಂತ. ಆ ಬಾಲ್ಮೀಕ ಬಂದಿದ್ದಾನೆ ಯುದ್ಧಕ್ಕೆ. ಬಾಲ್ಮೀಕನ ಮಗ ಸೋಮದತ್ತ. ಸೋಮದತ್ತನ ಮಕ್ಕಳು 3 ಜನ, ಭೂರಿ, ಭೂರಿಶ್ರವಸ್ಸು, ಶಲರು. ಇಷ್ಟು ಜನ ಯುದ್ಧಕ್ಕೆ ನಿಂತಿದ್ದಾರೆ, ಕೌರವ ಪಕ್ಷದಲ್ಲಿ ಇದ್ದಾರೆ. ಇವ ಅದೇ ಪಕ್ಷ ನೋಡಬೇಕು ಅಂತ ಇಲ್ಲ, ಕೃಷ್ಣ ನೋಡುವ ಅಂದ, ಬಂದಿರುವವರನ್ನ. 2 ಕಡೆಯವರು ಲೆಕ್ಕವೇ ನೋಡುವಾಗ. ಅವರ ಮನಸ್ಸಿನಲ್ಲಿ ಒಳ್ಳೆ ರೀತಿಯ ಲೆಕ್ಕಾಚಾರಗಳುಂಟು. ಹಾಗಾಗಿ ಇಷ್ಟು ಜನರು ಏನಾಯ್ತು ಈಗ ಅರ್ಜುನನಿಗೆ? ಶಂತನು ರಾಜ, ಅವನಿಗೆ ಸಮನಾಗಿರತಕ್ಕ ವಾಲ್ಮೀಕ. ಶಂತನಿನ ಮಗ ಭೀಷ್ಮ, ಅದರಿಂದ ಭೀಷ್ಮನಿಗೂ ಅಪ್ಪನ ಸ್ಥಾನದಲ್ಲಿ ವಾಲ್ಮೀಕ. ಅದರಿಂದ ಪಿತಾಮಹ ಪಿತೃ ಆದ. ಈಗ ಅಜ್ಜನಿಗೂ ಅಪ್ಪನಾದವ ಅಂತ ಒಬ್ಬ ವಾಲ್ಮೀಕ ಒಬ್ಬ ಇದ್ದಾನೀಗ. ಆ ಕಾಲದವ, ಶಂತನಿನ ಕಾಲದವ. ಅವನ ಸೋದರ ಇದ್ದಾನೆ, ಅಣ್ಣ ಇದ್ದಾನೆ, ಸೋದರ ಅಂದ್ರು ಅದಕ್ಕಿಂತ ಮೇಲಿನವ. ಅದು ಭೀಷ್ಮನಿಗೆ ದೊಡ್ಡಪ್ಪ, ಭೀಷ್ಮನಿಗೆ ದೊಡ್ಡಪ್ಪನಾದ ವಾಲ್ಮೀಕ. ವಾಲ್ಮೀಕನ ಮಗ ಸೋಮದತ್ತ. ಅವನು ಭೀಷ್ಮ, ಈಚೆ ಕಡೆ ಶಂತನಿನ ಮಗ ಭೀಷ್ಮ, ಆಚೆ ಕಡೆ ವಾಲ್ಮೀಕನ ಮಗ. ಇಬ್ಬರು ಅಣ್ಣ ತಮ್ಮಂದ್ರು, ಶಂತನ ಮತ್ತು ವಾಲ್ಮೀಕ. ಶಂತನಿನ ಮಗ ಭೀಷ್ಮ, ವಾಲ್ಮೀಕನ ಮಗ ಸೋಮದತ್ತ. ಇವರಿಬ್ಬರು ಸಮಾನ ವಯಸ್ಕರು. ಆದ್ರಿಂದ ಭೀಷ್ಮನಿಗೆ ಸೋಮದತ್ತ ಅವನ ಅಣ್ಣನ ಮಗ ಆದ್ದರಿಂದ ಅಂತಹ ಒಳ್ಳೆಯ ರೀತಿಯ ಗೌರವ ಇದೆ. ಆ ರೀತಿಯಾಗಿ ದೊಡ್ಡಪ್ಪನ ಮಗ ಅಂತ ಹೇಳಿಕೊಂಡು ದೊಡ್ಡವನೇ ಇದ್ದಾನೆ ಅಂತ. ಸೋಮದತ್ತನಿಗೆ ಮಕ್ಕಳಿದ್ದಾರೆ 3 ಜನ, ಭೂರಿ, ಭೂರಿಶ್ರವಸ್ಸು, ಶಲರು. ಅವರಿಗೆ ಭೀಷ್ಮನಿಗೆ ಮಕ್ಕಳ ಸ್ಥಾನಕ್ಕೆ ಬರ್ತಾರೆ. ಹಾಗಾದ್ರೆ ಇವರಿಗೆ ಪಿತೃಸ್ಥಾನಕ್ಕೆ ಬೀಳುತ್ತಾರೆ ಅರ್ಜುನನಿಗೆ. ಅದನ್ನ ಅರ್ಜುನ ಪಿತೃನಂತ ಕರೆದದ್ದು ಭೂರಿ, ಭೂರಿಶ್ರವ, ಶಲರನ್ನು. ಪಿತಾಮಹನ್ನ ಕರೆದದ್ದು ಭೀಷ್ಮರನ್ನು. ಪಿತಾಮಹ ಪಿತೃನಂತ ಕರೆದದ್ದು ವಾಲ್ಮೀಕನನ್ನು. ಅದಕ್ಕೆ ಪಿತೃನ್ ಅಥ ಪಿತಾಮಹನ್ ಅಂತ ಮಧ್ಯೆ ಶಬ್ದವನ್ನು ವ್ಯತ್ಯಾಸ ಮಾಡಿದರು. ಅಲ್ಲ, ಮತ್ತೆ ಅಜ್ಜಂದಿರು, ಅಷ್ಟೇ ಅಲ್ಲ ಅಜ್ಜನ ಅಪ್ಪಂದಿರು, ಇಷ್ಟು ಜನ ಸೇರಿಕೊಂಡು ಇವರು ಸಂಬಂಧಿಕರಾಗಿ ಅಲ್ಲಿ ಕಾಣತಕ್ಕಂತಹ ಹಿರಿಯ ತಲೆಗಳು ಅಷ್ಟೇ, ಇನ್ಯಾವುದೂ ಇಲ್ಲ. ಮತ್ತೆ ಆಚಾರ್ಯ ಅನ್ನಿ. ಮತ್ತೆ ಈಚೆ ಬಂದ 2ನೇ ಗೆರೆಯಲ್ಲಿ ಬಂದಾಗ, 2ನೆಯ ಕಣ್ಣ ಪಾತದಲ್ಲಿ ಬಂದಾಗ ಅವನಿಗೆ ಕಂಡದ್ದು ಆಚಾರ್ಯನು. ಅವನು ನಿಲ್ಲಿಸಿದ್ದೆ ಅಲ್ಲಿ ಭೀಷ್ಮ ದ್ರೋಣ ಪ್ರಮುಖತಃ ಅಂತ. ಅದರಿಂದ ಪಿತಾಮಹನಾಗಿ ಭೀಷ್ಮ, ಆಚಾರ್ಯನಾಗಿ ದ್ರೋಣ, ಇಬ್ರು ಕಂಡ್ರು. ಮತ್ತೆ ಪಿತೃನ್ ಅಂದ್ರೆ ಅದಕ್ಕೆ ನಾನು ಹೇಳಿದೆ, ಪಿತೃನ್ ಅತ ಅಂದ ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನ್. ಅಲ್ಲಿಗೆ ವಾಕ್ಯ ನಿಂತಿತು. ಅಲ್ಲಿ ಕಂಡ ಅರ್ಜುನ ನಿಂತಿರುವ ರಕ್ಷಕರನ್ನು, ತನ್ನ ಮೇಲಿನ ಹೊಣೆಗಾರಿಕೆಯನ್ನು ಹೊತ್ತವರನ್ನು, ಪಿತೃಶಬ್ದಕ್ಕೆ ಅರ್ಥ ಆಗಿ, ತಂದೆ ಶಬ್ದ ಅರ್ಥ ಆಗುವುದೇ ಇಲ್ಲ. ವೇದ ಮಂತ್ರ ಹೇಳಿದಾಗ ಯೋನ ಪಿತಾ ಜನಿತ ಯೋ ವಿಧಾತ ಅಂತ, ಯಾರು ನಮ್ಮ ಅಪ್ಪ, ಯಾರು ನಮ್ಮ ಜನಕ ಎಲ್ಲ ಕೇಳ್ತದೆ. ಹಾಗಾದ್ರೆ ಅಪ್ಪ ಜನಕ ಬೇರೆ. ಹೌದು, ಅಪ್ಪ ಅಂದ್ರೆ ರಕ್ಷಣೆ ಮಾಡುವವ, ಜನಿತ ಅಂದ್ರೆ ಹುಟ್ಟಿಸಿದವ. ಅದರಿಂದ ಇಲ್ಲಿ ಪಿತಾ ಅಂದ್ರೆ ಪಾತೀತಿ ಪಿತ ಅಷ್ಟೇ, ಜನಿತ ಅಲ್ಲ, ಹುಟ್ಟಿಸಿದವಲ್ಲ, ಕಾಪಾಡಿದವ. ಅದರಿಂದ ನಮ್ಮನ್ನು ಕಾಪಾಡಿದವರು ಇವರನ್ನೆಲ್ಲ ಕಂಡ ಅಂತ ಅತ ಅಂತ ಮತ್ತೆ ಹಾಕಿ ಪಿತಾಮಹನ್ ಆಚಾರ್ಯನಂದ ಭೀಷ್ಮರನ್ನು ದ್ರೋಣರನ್ನು ಅಂತ ಹೇಳಿದೆ. ಅಂದ ಭೀಷ್ಮರನ್ನು ದ್ರೋಣರನ್ನು ನೋಡು ಅಂತ ಹೇಳಿ ನಿಲ್ಲಿಸಿದ. ಇವ ಭೀಷ್ಮರನ್ನು ದ್ರೋಣರನ್ನೇ ನೋಡಿದ. ಮೊದಲ ನೋಟದಲ್ಲಿ ಭೀಷ್ಮರನ್ನು ಕಂಡ, ಇನ್ನೊಂದು ಕಣ್ಣಿನಲ್ಲಿ ಇನ್ನೊಂದು ನೋಟದಲ್ಲಿ ಆಚಾರ್ಯರನ್ನು ಕಂಡ. ಆಚಾರ್ಯನ್ ಬಹಳ ಚಂದ ಅವನಿಗೆ ಕಾಣುವ ಕಥೆ ಹೇಳಿಕೊಡ್ತಾರೆ. ಈಗ ಭೀಷ್ಮನನ್ನು ನೋಡಿದ್ದಲ್ಲವ, ಅಜ್ಜನನ್ನು ನೋಡಿದ. ಅಜ್ಜನಲ್ಲಿಯೂ ಗೌರವವನ್ನು ನೋಡಿದ. ಇಲ್ಲದ್ರೆ ಪಿತಾಮಹಂ ಸಾಕಿತ್ತು, ಅಜ್ಜ ಒಬ್ಬನೇ, ಭೀಷ್ಮ ಮಾತ್ರ ಇಲ್ಲ. ಅಜ್ಜನನ್ನು ಮನಸಾರೆ ಗೌರವದಿಂದ ನೋಡಿದ. ಅದಕ್ಕೆ ಬಹುವಚನ. ದ್ರೋಣ ಒಬ್ಬ ಇರುವುದು ಗುರು, ಅದಕ್ಕೆ ಆಚಾರ್ಯನ್ ಗೌರವಪೂರ್ವಕ ಅವರನ್ನು ಕಂಡ. ಮನಸಾರೆ ಅವನಿಗೆ ಗೌರವ ಭಾವ ಉಕ್ಕಿ ಗುರುಗಳನ್ನು ನೋಡಿದ. ಆದ್ರಿಂದ ದ್ರೋಣ ಅಂತ ಶಬ್ದ ಆಗ್ಲಿಲ್ಲ, ಆಚಾರ್ಯಾನಂದ. ಆಚಾರ್ಯ ಅಂದ್ರೆ ತಿನ್ನುವ ಅಂತ ಅರ್ಥ ನಿಜವಾಗಿ. ಆ ಅಂದ್ರೆ ಸಮ್ಯಕ್ ಚೆನ್ನಾಗಿ, ಚಾರ್ಯ ಅಂದ್ರೆ ನುಂಗ್ತಾನೆ ಅಂತ, ಚರಭಕ್ಷಣೆ ಅಂತ ದಾತದು. ತಿನ್ನುವುದು. ಏನ್ ತಿನ್ನುವುದು? ಶಿಷ್ಯನಲ್ಲಿರುವ ಅಜ್ಞಾನವನ್ನು, ಕತ್ತಲೆಯನ್ನು ತೆಗಿತಾನೆ, ತಿನ್ನುತ್ತಾನೆ. ಆದ್ರಿಂದ ಅವನ ಆಚಾರ್ಯ ಅಂತ. ಹೇಗೆ ಕೇಳಿದ್ರೆ ಬಹುಬಗೆಯ ಶಾಸ್ತ್ರ ಚಿಂತನೆಯನ್ನು ಕೊಡುವ ಮೂಲಕ.
ಆ ಶಾಸ್ತ್ರ ಚಿಂತನೆಯನ್ನು ಕೊಡಬೇಕಾದ್ರೆ ಅವನು ಅದರಲ್ಲಿ ಮೊದಲು ಗಟ್ಟಿಗನಾಗಿರಬೇಕು. ತಾನು ಸ್ವಯಂ ಅದರ ಅನುಭವವನ್ನು ರಸವನ್ನು ಪಾನ ಮಾಡದೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ತಾನು ಅಭ್ಯಾಸ ಮಾಡಿರಬೇಕು. ಒಂದು ಕಡೆಯಲ್ಲಿ ಕೇಳಿ ಬಂದದ್ದಾಗುವುದಿಲ್ಲ, 10 ಕಡೆಯಲ್ಲಿ ನೋಡಿಕೊಂಡಿರಬೇಕು. ಒಂದು ವಸ್ತು ಕೊಡಬೇಕಾದ್ರೆ ಅದನ್ನು ಮಾತ್ರ ನೋಡಿಕೊಂಡು ಬಂದ್ರೆ ಉಪಯೋಗ ಆಗುವುದಿಲ್ಲ. ಅದರ ಆಚೆ ಈಚೆ ಎಲ್ಲ 10 ಕಡೆಯಲ್ಲಿ ನೋಡಿದಾಗ ಒಂದು ಕೊಡ್ಲಿಕ್ಕೆ ಬರ್ತದೆ. ಅಷ್ಟು ನೋಡಿಕೊಂಡು ಅದರ ಹಾಗೆ ತಾನು ಇದ್ದುಕೊಂಡು ಮತ್ತೊಬ್ಬರಿಗೆ ಅದರ ಚಿಂತನೆಯನ್ನು ಯಾರು ದಾನ ಮಾಡ್ತಾನೆ, ಅವನೊಳಗಿರತಕ್ಕಂಥ ಕತ್ತಲೆಯ ಮೊತ್ತವನ್ನು ಯಾರು ಕದಿದು ಬಿಡ್ತಾನೆ, ನುಂಗಿ ಹಾಕ್ತಾನೆ, ಅವನು ನಿಜವಾಗಿ ಆಚಾರ್ಯ ಅಂತ. ಇನ್ಯಾರು ಬೇಕಾದ್ರೂ ಹಾಕೊಳ್ಬಹುದು, ಇಷ್ಟುಂಟು ಅಂತಾದ್ರೆ. ನುಂಗಿ ಹಾಕುವವರು ಯಾರು ಆಚಾರ್ಯ ಶಬ್ದವನ್ನು ಹಾಕೊಳ್ಳಲಿಕ್ಕೆ ಬರ್ತದೆ. ಆಚಿನೋತಿ ಶಾಸ್ತ್ರಾಣಿ ಆಚಾರಾನ್ ಗ್ರಾಹಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಮಾಚಾರ್ಯಂ ವಿದು ಪ್ರದಾಹ ಅಂತ. ಇಂಥವರು ಹೀಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಆಚಾರ್ಯ ಶಬ್ದ ನಿಷ್ಪತ್ತಿ ಮಾಡಿದ್ದಾರೆ. ತಮಾಚಾರ್ಯಂ ಅಥೋ ವಿದುಹು ಅಂತ. ಅದನ್ನ ಆಚಾರ್ಯ ಅನ್ನಂದ ನಮಗೆ ನಮ್ಮಲ್ಲಿರತಕ್ಕಂತಹ ಧನುರ್ವಿದ್ಯೆಯ ಇತರ ವಿದ್ಯೆಗಳ ಅಜ್ಞಾನಗಳನ್ನೆಲ್ಲ ಕಳೆದು ನಮಗೆ ಚೆನ್ನಾಗಿ ಹೇಳಿಕೊಟ್ಟು ತಾವು ಎಲ್ಲ ಕಡೆಯಿಂದಲೂ ಎಲ್ಲವನ್ನು ಸಂಗ್ರಹ ಮಾಡಿಟ್ಟು ಅದರ ಪ್ರಕಾರ ತಾವು ಸಹ ಬದುಕಿನಲ್ಲಿ ದುಡಿದುಕೊಂಡ ಬಹಳ ದೊಡ್ಡ ಆಚಾರ್ಯ ಇದ್ದಾನೆ. ಒಂದು ದೊಡ್ಡ ಸಂಪ್ರದಾಯದ ಮೊತ್ತವೇ ನಮ್ಮ ಕಣ್ಣಿಂದ ಕಣ್ಮರೆಯಾಗುತ್ತೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ನನ್ನಂತ ಎಷ್ಟೋ ಶಿಷ್ಯರನ್ನು ತಯಾರು ಮಾಡತಕ್ಕಂತಹ ಒಳ್ಳೆಯ ಪ್ರಸಿದ್ಧ ಕೈ ದೇಹ ಇವತ್ತು ನಿಂತಿದೆ. ಅದನ್ನು ನೋಡಿದ ಆಚಾರ್ಯ ಅನ್ನಂದ. ಆಚಾರ್ಯರು ಎಷ್ಟು ಜನ ಇದ್ದಾರೆ? ದ್ರೋಣ ಆಚಾರ್ಯ, ಅದಕ್ಕೂ ಮೊದಲು ಹಸ್ತಿನಪುರದಲ್ಲಿ ಆಚಾರ್ಯ ಸ್ಥಾನದಲ್ಲಿದ್ದವರು ಕೃಪಾಚಾರ್ಯರು, ಕೃಪರು ಹೌದು. ಆ ನಂತರ ದ್ರೋಣರ ಮಗ, ಅವನು ಆಚಾರ್ಯ ಪುತ್ರ, ಆಚಾರ್ಯ ಅಂತ ಲೆಕ್ಕ, ಗುರುಪುತ್ರ ಅಶ್ವತ್ಥಾಮ. ಹೀಗೆ 3 ಜನರನ್ನು ನೋಡಿದ. ಆಚಾರ್ಯಾನ್, ಮಾತುಲಾನ್ ಮತ್ತೆ ತನ್ನ ತಾಯಿಯ ಸೋದರರು, ಅವರೆಲ್ಲ ಮಾತುಲರು ಅಂತ ಅರ್ಥ. ಇನ್ನು ಮುಂದಕ್ಕೆ ಮಾವನನ್ನು ಬೇರೆ ಹೇಳ್ತಾನವ. ತನ್ನ ತಾಯಿ ಕುಂತಿ, ಕುಂತಿಯ ಸೋದರರು ಇಬ್ರು, ಪುರುಜಿತ್ ಮತ್ತೆ ಕುಂತಿ ಭೋಜ. ಅವರಿಬ್ರು ಪಾಂಡವರ ಪಕ್ಷದಲ್ಲೇ ಇದ್ದಾರೆ. ಅವರು ಬಂದಿದ್ದಾರೆ, ಸೇರಿದ್ದಾರೆ, ನೋಡಿಕೊಂಡಿದ್ದಾನೆ. ಅದರೊಟ್ಟಿಗೆ ಮಾದ್ರಿ ಇದ್ದಾಳೆ, ತಾಯಿ. ಇಬ್ಬರು ತಾಯಿ ಅರ್ಜುನನಿಗೆ. ಮಾದ್ರಿಯ ಅಣ್ಣ ಇದ್ದಾನೆ ಶಲ್ಯ, ಅವನಿಗೂ ತಮ್ಮ ಇದ್ದಾನೆ. ಅವರಿಬ್ಬರು ಆ ಪಕ್ಷಕ್ಕೆ ಸೇರಿಬಿಟ್ಟಿದ್ದಾರೆ. ಅವರನ್ನು ನೋಡಿದ. ಇನ್ನೊಬ್ಬಳಿದ್ದಾಳೆ ಗಾಂಧಾರಿ, ಧೃತರಾಷ್ಟ್ರನ ಮಾಡದಿ. ಆ ಗಾಂಧಾರಿಯಲ್ಲಿ ಮತ್ತೆ ಸೋದರರಿದ್ದಾರೆ. ಶಕುನಿ, ಅವನು ಕೌರವ ಪಕ್ಷದಲ್ಲಿ ಸೇರಿದ್ದಾನೆ. ಶಕುನಿಗೆ 5 ತಮ್ಮ ಇದ್ದಾರೆ. ಅವರನ್ನು ನೋಡಿದ. ಇಷ್ಟು ಜನ ಮಾತುಲರು ಸಿಕ್ಕಿದ್ರೀಗ. ತಾಯಿಯ ಕಡೆಯ ಇದು 3 ತಾಯಿ ಅವನಿಗೆ. ಇನ್ನೊಬ್ಬಳಿದ್ದಾಳೆ ವಿದುರ, ವಿದುರನ ಹೆಂಡತಿ ಇದ್ದಾಳೆ. ಹೆಸರು ನೆನಪಿಟ್ಟುಕೊಳ್ಳಿ, ಆರುಣಿ ಅಂತ ಹೆಸರು ಅವಳದ್ದು. ಶೂರಾತ್ ಶೂದ್ರ್ಯಾಂಜಾತಾಂ ವಿದುರೋವಹದ್ ಆರುಣೀಂ ಗುಣಾಢ್ಯಾಂಚ ಅಂತ. ಶೂರಸೇನನಿಗೆ ವಸುದೇವ ಮಗ, ವಸುದೇವನಿಗೆ ಕೃಷ್ಣ ಮಗ. ಗೊತ್ತಿರಬೇಕು, ಯಾಕೆಂದ್ರೆ ಗೀತೆ ಹೇಳುವುದು ಯಾರೊಂದು ಗೊತ್ತಿರ್ಲಿಕ್ಕೆ ಅದು ನೆನಪಿರಬೇಕು. ನಾವು ಯಾರ್ಯಾವ ಶ್ಲೋಕಗಳನ್ನಾದ್ರೂ ಬಾಯಿಪಟ ಮಾಡ್ತೀವಿ, ಇದನ್ನಾದ್ರೂ ನೆನಪಿಟ್ಕೊಳ್ಬೇಕು. ಶೂರಸೇನನಿಗೆ ಅವನದ್ದೇ ಜಾತಿಯಲ್ಲಿ, ಅಂದ್ರೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ ಹುಡುಗಿಯಲ್ಲಿ ಹುಟ್ಟಿದವ ವಸುದೇವ. ಶೂರಸೇನನಿಗೆ ವೈಶ್ಯ ಜಾತಿಯಲ್ಲಿ, ವೈಶ್ಯ ಅಂದ್ರೆ ವೇಶ್ಯ ಅಲ್ಲ, ವೈಶ್ಯ ಅಂದ್ರೆ ಗೊಲ್ಲರು, ವ್ಯಾಪಾರ ಮಾಡುವವರು, ಹಾಲು ಹೈನಲ್ಲಿ ಕೂತವರು, ಕೃಷಿ ಪ್ರಧಾನರು, ಅವರ ಜಾತಿಯಲ್ಲಿ ಹುಟ್ಟಿದ ಮಗ ಅವನು ನಂದಗೋಪ. ಅದನ್ನು ನಂದಗೋಪ ವಸುದೇವ ಅಣ್ಣ ತಮ್ಮಂದಿರು, ತಾಯಿ ಬೇರೆ ತಂದೆ ಒಂದೇ. ಶೂರಸೇನನಿಗೆ ಶೂದ್ರ ಸ್ತ್ರೀ ಒಬ್ಬಳಿದ್ಲು ಹೆಂಡತಿಯಾಗಿ. ಅವಳಲ್ಲಿ ಹುಟ್ಟಿದವಳು ಹುಡುಗಿ ಆರುಣಿ ಅಂತ. ಅವಳನ್ನು ವಿದುರ ಮದುವೆ ಆದದ್ದು. ವಸುದೇವ, ನಂದಗೋಪ, ಆರುಣಿ ಇವರೆಲ್ಲರೂ ಸಹ ಸೋದರ ಸೋದರಿಯರು ಅಲ್ಲ, ಆದರೆ ಅಣ್ಣ ತಮ್ಮ ಅಕ್ಕ ತಂಗಿಯರು ಹೌದು. ಹಾಗೆ ತಾಯಿ ಬೇರೆ ಬೇರೆ, ಸೋದರ ಅಂತ ಆಗ್ಬೇಕಾದ್ರೆ ಒಂದೇ ಹೊಟ್ಟೆಯಲ್ಲಿ ಬರಬೇಕು. ಒಂದು ಹೊಟ್ಟೆಯಲ್ಲಿ ಬರಲಿಲ್ಲ, ಒಂದು ಮನೆಯಲ್ಲಿ ಬಂದಿದ್ದಾರೆ, ಒಂದು ತಂದೆಯಲ್ಲಿ ಬಂದಿದ್ದಾರೆ. ಆದ್ರಿಂದ ವಸುದೇವನ ತಂಗಿ ಇತ್ತ ಕಡೆ ಕುಂತಿ ಪಾಂಡವನನ್ನು ಮದುವೆ ಆಗಿದ್ದಾಳೆ. ಅತ್ತ ಕಡೆ ವಸುದೇವನ ತಂಗಿ ಆರುಣಿ ವಿದುರನನ್ನು ಮದುವೆ ಆಗಿದ್ದಾಳೆ. ಆದ್ರಿಂದ ವಿದುರನ ಮನೆಯಲ್ಲಿ ಕುಂತಿ ಕೂತದ್ದು ಅಂದ್ರೆ ತಂಗಿ ಮನೆಯಲ್ಲಿ ಕೂತದ್ದು.
ನಾವು ಹೇಳುವುದು ಮಾತ್ರ ಗಂಡನ ತಮ್ಮನ ಮನೆಯಲ್ಲಿ ಕೂತಿದ್ದಾಳೆ, ಎಂತದೋ ಎಂತದೋ ಅಂತ ಮಾತಾಡುದು ಇಷ್ಟೇ. ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಹೇಳಿದ ನಾನು. ಅದನ್ನ ವಿದುರನ ಮನೆಯಲ್ಲಿ ಆರುಣಿಯ ಪ್ರಕರಣದಲ್ಲಿ ಮಕ್ಕಳು ಯಾರು ಯುದ್ಧಕ್ಕೆ ಬರಲೇ ಇಲ್ಲ. ಮಕ್ಕಳಿದ್ರಂತೆ ವಿದುರನ ಹಾಗೆ ಧೀಮಂತ ಮಕ್ಕಳಿದ್ರೆ ಹೇಳ್ತಾರೆ, ಏನು ಕಥೆಯೂ ಹೇಳೋದಿಲ್ಲ. ವಿದುರನೇ ಯುದ್ಧಕ್ಕೆ ಬರಲಿಲ್ಲ, ಮತ್ತೇನು ಕಥೆ. ಅದ್ ಇಷ್ಟು ಜನ ಮಾತುಲರನ್ನು ಕಂಡವ. ಮಾತುಲಾನ್ ಆನಂತರ ಭ್ರಾತೃನ್, ಅಣ್ಣ ತಮ್ಮಂದಿರು. ಅರ್ಜುನನಿಗೆ ಅತ್ತ ಕಡೆ 2 ಅಣ್ಣ, ಇತ್ತ ಕಡೆ 2 ತಮ್ಮ. ನಡುವೆ ಕೂತಿದ್ದಾನೆವ ಪಾಂಡವ. ಹಾಗಾಗಿ ಭೀಮಧರ್ಮರಾಜರು ಅವನ ಪಕ್ಷದಲ್ಲೇ ಇದ್ದಾರೆ. ನಕುಲ ಸಹದೇವರು ಸರಿ ಅವರು ಇದ್ದಾರೆ. ಅದು ಬಿಟ್ಟರೆ ಮತ್ತೆ ಪಾಂಡವರು ಎಷ್ಟು ಜನ ಇದ್ದಾರೆ? ಪಾಂಡವರಿಷ್ಟ ಆದರೂ ಪಾಂಡವೇಯರು, ಪಾಂಡವರ ಮಕ್ಕಳು. ದ್ರೌಪದಿಯ ಮಕ್ಕಳಾದ್ರೆ ದ್ರೌಪದೇಯರು, ಅವರು 5 ಜನ ನಮಗೆ ಗೊತ್ತುಂಟು, ಹಿಂದೆ ಬಂದಿದ್ದಾರೆ ಅವರು. ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೇಕ, ಶ್ರುತಕರ್ಮ, ಅದು ದ್ರೌಪದೇಯರು. ಆದರೆ ಪಾಂಡವೇಯರು ಇನ್ನೂ ಇದ್ದಾರೆ. ಪಾಂಡವರಿಗೆ ದ್ರೌಪದಿ ಮಾತ್ರ ಹೆಂಡತಿಯಲ್ಲ, ಬೇರೆ ಒಬ್ಬೊಬ್ಬರಿಗೆ ಹೆಂಡತಿಯರಿದ್ರು, ಅವರಲ್ಲಿಯೂ ಮಕ್ಕಳಾಗಿದ್ದಾರೆ. ಅವರೆಲ್ಲ ಹೆಸರು ಪಾಂಡವೇಯರು ಅಂತ. ಪಾಂಡವರ ಮಕ್ಕಳು ಸುಲಭ. ಪಾಂಡವರಲ್ಲಿ ಧರ್ಮರಾಜನಿಗೆ ಶಿಶುಪಾಲನ ಮಗಳು ಹೆಂಡತಿಯಾಗಿದ್ಲು. ಅಲ್ಲಿ ಒಬ್ಬ ಹುಟ್ಟಿದ್ದಾನೆ ಸುಹೋತ್ರ ಅಂತ. ಭೀಮಸೇನನಿಗೆ ಕಾಶಿರಾಜನ ಮಗಳು ಕಾಳಿ ಒಬ್ಬಳು ಹೆಂಡತಿ. ಅಲ್ಲಿ ಹುಟ್ಟಿದ್ದಾನೆ ಒಬ್ಬ ಶರ್ವತ್ರಾತ ಅಂತ. ಇನ್ನೊಬ್ಳು ಭೀಮನಿಗೆ ಹೆಂಡತಿ ಇದ್ಲು, ಬಲರಾಮನ ತಂಗಿ ದೇವಿ ಅಂತ. ಅಲ್ಲಿ ಹುಟ್ಟಿದ್ದಾನೆ ಸರ್ವೋತ್ತುಂಗ ಅಂತ. ಮತ್ತೊಬ್ಳು ಭೀಮಸೇನ ಹೆಂಡತಿ ಇದ್ಲು ಹಿಡಿಂಬೆ ಅಂತ. ಅವಳ ಹೆಸರು ಕಮಲಬಾಲಿಕಾ ಅಂತ, ಚಂದದ ಹೆಸರು. ಅಲ್ಲಿ ಹುಟ್ಟಿದವ ಘಟೋತ್ಕಚ ಇದ್ದಾನೆ. ಅರ್ಜುನನಿಗೆ ಸುಭದ್ರೆಯಲ್ಲಿ ಹುಟ್ಟಿದವ ಅಭಿಮನ್ಯು ಇದ್ದಾನೆ. ಉಲುಪಿಯಲ್ಲಿ ಹುಟ್ಟಿದವ ಇರಾವಂತ, ಅವನು ಬಂದಿದ್ದಾನೆ ಯುದ್ಧಕ್ಕೆ. ಬಬ್ರುವಾಹನೆಯಿಂದ ಚಿತ್ರಾಂಗದೆಯಲ್ಲಿ ಹುಟ್ಟಿದ್ದಾನೆ, ಅವನು ಬರಲಿಲ್ಲ, ಅವನು ಸಣ್ಣವ, ಯುದ್ಧದಲ್ಲಿ ಸೇರದವ. ಆದರೆ ಪಾಂಡವೆಯರ ಲೆಕ್ಕದಲ್ಲಿ ಅವನು ಸೇರ್ತಾನೆ. ಇನ್ನು ನಕುಲನಿಗೆ ಶಲ್ಯನ ಮಗಳೊಬ್ಳು ಹೆಂಡತಿ ಮಾದ್ರಿ, ಅವಳಲ್ಲಿ ಹುಟ್ಟಿದವ ನಿರಮಿತ್ರ ಇದ್ದ. ಸಹದೇವನಿಗೆ ಮಗಧರಾಜನ ಮಗಳು ಕರೇಣವತಿ, ಅಲ್ಲಿ ಹುಟ್ಟಿದವ ಯೌಧೇಯ ಅಂತ ಇದ್ದ. ಇಷ್ಟು ಜನ ಮಕ್ಕಳು. ಇದನ್ನು ನೋಡಿದ. ತನ್ನ ಮಕ್ಕಳು ತಮ್ಮವರ ಮಕ್ಕಳು ಎಲ್ಲ ತಮ್ಮಲ್ಲೇ ಇದ್ದಾರೆ. ಇದೆಲ್ಲ ಪಾಂಡವೇಯರು. ಬಹಳ ಹರೆಯ ತುಂಬಿದವರು ಇವರೆಲ್ಲ. ಇನ್ನು ಇವರಿಗೆ ಮದುವೆ ಆಗಲಿಲ್ಲ, ಒಬ್ಬರನ್ನು ಬಿಟ್ಟು. ಈಚೆ ಅದು ನೋಡಿದ. ಭ್ರಾತೃನ್ನಂದ, ನನ್ನ ಸಹೋದರರು ತನ್ನ ಮಕ್ಕಳು ಪುತ್ರಾನ್ನಂದ. ಸಹೋದರರಲ್ಲಿ ಆಚೆ ಕಡೆ ಸೇರಿದ್ದಾರೆ. ಈಚೆ ಕಡೆ ಸಹೋದರರು 4 ಜನ, ಆಚೆ ಕಡೆ ಸಹೋದರರು 100 ಜನ. ದುರ್ಯೋಧನಾದಿಗಳು 100 ಜನ ಇದ್ದಾರೆ ಭ್ರಾತೃನ್ನೇ. ದುರ್ಯೋಧನ ಮಾತ್ರ ಅಲ್ಲ, ಧೃತರಾಷ್ಟ್ರನಿಗೆ ಇನ್ನೊಬ್ಳು ಹುಡುಗಿದ್ಲು. ಧೃತರಾಷ್ಟ್ರನಿಗೆ ಗಾಂಧಾರಿ ಮಾತ್ರ ಅಲ್ಲ, ಗಾಂಧಾರಿ 10 ತಂಗಿಯರು ಇದ್ರು, ಹೆಂಡತಿಯರು. ಅವರ ಮಕ್ಕಳ ಪರಿಸ್ಥಿತಿಯೆಲ್ಲ ಹೇಳುವುದಿಲ್ಲ. ಗಾಂಧಾರ್ಯ 10 ವಿಶ್ರುತಾ ಅಂತಾರೆ. ಒಂದು ಹುಡುಗಿ ಮಾತ್ರ ನಾವು ಗಲಾಟೆ ಮಾಡುವಾಗೆ ಇಲ್ಲ. ಗಾಂಧಾರಿ ಗೊತ್ತಿಲ್ಲದೆ ಕುರುಡು ಗಂಡನನ್ನು ತಂದೆಯಂದಿರು ಕಟ್ಟಿ ಹಾಕಿದ್ದಾರೆ ಹೇಳಿ ಕಣ್ಪಟ್ಟಿ ಹಾಕಿ ಕೂತ್ಲು ಅಂತ ದೊಡ್ಡ ಸಂಗತಿ ಮಾತಾಡ್ಲಿಕ್ಕೆ ಇಡೀ ಮಹಾಭಾರತ ಮಾತಾಡುವುದಿಲ್ಲ, ಹೇಳುವುದಿಲ್ಲ. ಹಾಗಿದ್ರೆ ಗಾಂಧಾರಿಯ 10 ತಂಗಿಯರು ಮತ್ತೆ ಧೃತರಾಷ್ಟ್ರನ ಮದುವೆ ಆಗ್ತಾರ? ಅರಸೊತ್ತಿಗೆಯಲ್ಲಿ ಆರಾಮ ಕೂತ್ಕೊಳ್ಳಿಕ್ಕೆ ಆಗತ್ತೆ ಅಂತ ಹಿಂದೆ ದಕ್ಷ ತನ್ನ ಮಗಳನ್ನು ಕೊಡುವಾಗ 13 ಹುಡುಗಿಯನ್ನು ಯಮರಾಜನಿಗೆ ಮದುವೆ ಮಾಡಿಕೊಟ್ಟದ್ದು. ಯಾಕೆ? ಸಾಯುವ ಒಂದು ಕತೆ ಇಲ್ಲಲ್ಲ, ಮತ್ತೆ ಗಲಾಟೆ ಆಗುವುದೇ ಇಲ್ಲ, ಅಲ್ಲಿ ಸಾಯ್ತಾರೆ ಅಂತ ಇಲ್ಲ. ಇನ್ನೊಮ್ಮೆ 10 ಕೊಟ್ಟ, 13 ಒಂದ್ಸತಿ ಕೊಟ್ಟ, ಮತ್ತೊಮ್ಮೆ ಮತ್ತೆ 10 ಕೊಟ್ಟು ಬಿಟ್ಟ ಯಮರಾಜನಿಗೆ, ಇರ್ಲಿ ನನ್ನ ಮಕ್ಕಳು ಅಂತ. ಮಗಳೆಂದರು ಕ್ಷೇಮ, ಮಗಳ ಮಕ್ಕಳು ಕ್ಷೇಮ, ಎಲ್ಲ ತೊಂದರೆ ಇಲ್ಲ. ಅಲ್ಲಿ ಯಮಲೋಕಕ್ಕೆ ಕೊಟ್ಟ ನಂತರ ಮತ್ತೆ ಮಾತಾಡ್ಲಿಕ್ಕಿಲ್ಲ, ಸಾಯುವ ಸುದ್ದಿ ಇಲ್ಲ ಅಂತ. ಹಾಗೆ ಗಾಂಧಾರಿ ಬಂದ ನಂತರ ಗಾಂಧಾರಿಯ 10 ತಂಗಿಯರನ್ನು ಧೃತರಾಷ್ಟ್ರನಿಗೆ ಮತ್ತೆ ಕೊಟ್ಟು ಬಿಟ್ಟಿದ್ದಾರೆ ಗಾಂಧಾರ ದೇಶದ ನರೇಶ. ನೋಡಿಕೊಳ್ಳಿಕ್ಕೆ ಮಗನನ್ನು ಬಿಟ್ಟುಕೊಟ್ಟಿದ್ದಾನೆ. ಶಕುನಿ ಇಲ್ಲೇ ಇರುವುದು. ಅವನ ತಮ್ಮಂದಿರು ನೋಡಿ, ಅಫಘಾನಿಸ್ತಾನದ ಹುಡುಗಿಯವಳು, ಅವರೊಟ್ಟಿಗೆ ಎಲ್ಲ ಇಲ್ಲೇ ಬಂದು ಕೂತಿದ್ದಾರೆ ಹಸ್ತಿನಪುರದಲ್ಲಿ. ಅದನ್ನ ಅಲ್ಲಿ ಹುಟ್ಟಿದವರು, ಅವರ ಕತೆ ಹೇಳುವುದಿಲ್ಲ. ಆದ್ರೆ ಇನ್ನೊಬ್ಬ ವೈಶ್ಯ ಸ್ತ್ರೀ ಇತ್ತು ಧೃತರಾಷ್ಟ್ರನಿಗೆ, ಅವಳಲ್ಲಿ ಹುಟ್ಟಿದವ ಯೂತ್ಸ್, ಅವ ಬಂದಿದ್ದಾನೆ. ಅವ ಪಾಂಡವರ ಪಕ್ಷಕ್ಕೆ ಸೇರಿದ್ದಾನೆ. ಅಂದ ಧೃತರಾಷ್ಟ್ರನ ಮೊದಲ ನುಡಿಯಲ್ಲಿ ಅವನು ಸೇರ್ತಾನೆ ಸ್ವಲ್ಪ ಹೊತ್ತಿನಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಅಂದ. ನನ್ನ ಮಕ್ಕಳು ಸೇರಿದ್ದಾರಲ್ಲ, ನನ್ನ ಮಕ್ಕಳಲ್ಲಿ ಒಬ್ಬ ಯೂಸ್ ಇದ್ದಾನಲ್ಲ, ಅವ ಪಾಂಡವರ ಪಕ್ಷಕ್ಕೆ ಸೇರಿದ್ದಾನೆ ಅಂತಾನೆ. ಅದು ಹಾಕಿಕೊಳ್ತಾನೆ ಹೆಸರಲ್ಲಿ. ಯೂಸ್ನ ಯೋಚನೆ ಮಾಡ್ತಾನೆ. ಯೂಸ್ ಅಂದ್ರೆ ಯೋಧು ಬಿಚ್ಚು ಅಂತ ಅರ್ಥ ಉಂಟು, ಯುದ್ಧಕ್ಕೆ
ಬದ್ಧರಾದವರು ಅಂತ. ಅಷ್ಟೇ ಅಲ್ಲ, ಯುದ್ಧಕ್ಕೆ ಬದ್ಧನಾದ ನನ್ನ ಮಗ ಹೋಗಿ ಪಾಂಡವರ ಪಕ್ಷಕ್ಕೆ ನನ್ನ 100 ಜನರ ವಿರುದ್ಧ ನಿಂತಿದ್ದಾನವ. ಕೊನೆಗೂ ಬದುಕುಳಿದಿದ್ದಾನವ. ಯುತ್ಸು ಸಾಯಲಿಲ್ಲವ. ಆದ್ರೆ ಧೃತರಾಷ್ಟ್ರನಿಗೆ ಅದು ಉಪಯೋಗಕ್ಕೆ ಬೀಳುವುದಿಲ್ಲ ಅಷ್ಟೇ. ಅವನ ಗಾಂಧಾರಿ ಮಗ ಅಲ್ಲವ. ಹಾಗೆ ಇವರನ್ನೆಲ್ಲ ಪುತ್ರ ಭ್ರಾತೃನ್ ಶಬ್ದದಿಂದ ನೋಡಿದ. ಆ ಬಳಿಕ ಪುತ್ರಾನ್ನಂದ ಮಕ್ಕಳು ಪಾಂಡವರು ಪಾಂಡವೇಯರಾಯಿತು. ಇನ್ನು ಕೌರವರ ಮಕ್ಕಳು 100 ಜನ ಕೌರವರಿಗೂ ಮದುವೆ ಆಗಿದೆ. ಅದರಲ್ಲಿ ಒಬ್ಬನ ಮದುವೆಯನ್ನು ಹೇಳಿದ್ದಾರೆ, ದುರ್ಯೋಧನನದ್ದು. ಅವನಿಗೂ 2 ಮದುವೆ ಆದದ್ದು ಹೇಳಿದ್ದಾರೆ. ಅದರಲ್ಲಿ ಒಬ್ಬಳು ಕಾಶಿರಾಜನ ಮಗಳಲ್ಲಿ ಹುಟ್ಟಿದ ಒಬ್ಬ ಮಗನನ್ನು ಹೇಳ್ತಾರೆ, ಲಕ್ಷಣ ಅಂತ ಹೆಸರು ಅವನದ್ದು. ಮತ್ತೆ ಯಾರನ್ನು ಹೇಳೋದಿಲ್ಲ. ಮತ್ತೆ ದುಶ್ಯಾಸನನ ಮಗ, ಅವ ಸತ್ತದ್ದು ಹೇಳ್ತಾರೆ. ಅಭಿಮನ್ಯುವಿನ ಜೊತೆಯಲ್ಲಿ ಕೊನೆಯ ಹೊತ್ತಿನಲ್ಲಿ ಎಲ್ಲ ಅಭಿಮನ್ಯುಗಳನ್ನು ಅವನನ್ನು ಹೊಡೆದು ತುಂಡರಿಸಿ ನಿಂತಾಗ ಕೊನೆಯ ಕ್ಷಣಕ್ಕೆ ದುಶ್ಯಾಸನನ ಮಗ ಎದುರುಗೊಳ್ಳುತ್ತಾನೆ. ಅವರಿಬ್ರು ಗದೆಯಲ್ಲಿ ಹೊಡ್ಕೊಂಡು ಇಬ್ರು ಸಾಯ್ತಾರೆ. ಇವನ ಪೆಟ್ಟಿಗೆ ಅವ ಸಾಯ್ತಾನೆ, ಅವನ ಪೆಟ್ಟಿಗೆ ಇವ ಸಾಯ್ತಾನೆ. ಹಾಗೆ ಅರ್ಜುನನ ಮಗನ ಸಾವು ದುಶ್ಯಾಸನನ ಮಗನ ಕೈಯಿಂದ ಆಗತ್ತೆ. ಕೊನೆಯ ಹಂತದಲ್ಲಿ ಅವ ಒಬ್ಬ ಬರ್ತಾನೆ, ಹೆಸರಿಲ್ಲದವ. ಅದು ಬಿಟ್ರೆ ಇನ್ಯಾರ ಮಕ್ಕಳ ಸುದ್ದಿಯೂ ಇಲ್ಲ. ಇಷ್ಟು ನೋಡ್ತಾನವ. ಇರಬಹುದು, ಅವನಿಗೆ ಗೊತ್ತಿರ್ಬೋದು, ನಮಗೆ ಗೊತ್ತಿಲ್ಲ. ಅರ್ಜುನ ನೋಡಿದದಕ್ಕೆ, ಅರ್ಜುನ ನೋಡಿದ್ದು ಮುದ್ದೆಯಾಗಿ ನೋಡಿದ್ದರಿಂದ ನಮಗೆ ಬಿಡಿ ಬಿಡಿಯಾಗಿ ಲೆಕ್ಕ ಆಗೋದು ಭಾರಿ ಕಷ್ಟ. ಇಷ್ಟು ನಾನು ಬಿಡಿ ಕೊಟ್ಟರು ಸಹ ಎಷ್ಟೋ ಜನ ಮುದ್ದೆಯಾಗಿ ಮತ್ತೆ ಓದ್ತಾರೆ, ಹೇಳ್ತಾರೆ, ಗೊತ್ತಿಲ್ಲ ಅವರಿಗೆ ಅಷ್ಟೇ. ಇಷ್ಟು ಕಂಡ ಅಂತ ಹೇಳಿಬಿಡುದು ಅಷ್ಟೇ. ಅದರಿಂದ ಪುತ್ರಾನ್ ಪೌತ್ರಾನ್, ಮೊಮ್ಮಕ್ಕಳು ಅಂತೀಗ ಮಕ್ಕಳ ಮಕ್ಕಳು ಆಗಿರ್ಲೇಬೇಕು ಎಷ್ಟೋ ಜನಕ್ಕೆ. ಆದರೆ ಲೆಕ್ಕ ಸಿಗುವುದು ಒಬ್ಬನೇ, ಘಟೋತ್ಕಚನ ಮಗ. ಪಾಂಡವರಲ್ಲಿ ಇನ್ಯಾರಿಗೂ ಆಗಲಿಲ್ಲ. ಅಭಿಮನ್ಯುವಿನಿಗೆ ಈಗ ಮದುವೆ ಆಯ್ತು, ಇತ್ತೀಚೆಗೆ ಮದುವೆ ಆಯ್ತು, ಮೊನ್ನೆ ವಿರಾಟ ನಗರದಿಂದ ಹುಡುಗಿ ಬಂದಿದ್ದು, ಸಂಧಾನದ ಎದುರು ಮುಂಚೆ ಮದುವೆ ಆಗಿದೆ. ಉತ್ತರ ಸಿಕ್ಕಿದ್ದಾಳೆ. ಇನ್ನು ದ್ರೌಪದಿ 5 ಮಕ್ಕಳಿಗೂ ಆಗಲಿಲ್ಲ, 18 ಆಚೆ ಈಚೆ ಇದ್ದಾರೆ ಅವರು. ಉಳಿದವರಿಗೂ ಆಗಲಿಲ್ಲ. ಇನ್ನು ಬಬ್ರುವಾಹನ ಚಿಕ್ಕವ ಬರಲೇ ಇಲ್ಲ, ಯುದ್ಧಕ್ಕೆ ಬರಲಿಲ್ಲ, ಇರಾವಂತ ಬಂದಿದ್ದಷ್ಟೇ. ಹಾಗಾಗಿ ಉಳಿದವರು ಯಾರಿಗೂ ಮದುವೆ ಆಗಲಿಲ್ಲ. ಘಟೋತ್ಕಚ ಮಾತ್ರ ತುಂಬಾ ಹಳೆಯ, ಹಿಂದೆ 30ರ ಹರೆಯದಲ್ಲಿ ಭೀಮಸೇನನ ಕೈ ಹಿಡಿದವಳವಳು ಹಿಡಿಂಬೆ. ಅಲ್ಲಿ ಘಟೋತ್ಕಚ ಬಂದವ. ಘಟೋತ್ಕಚನಿಗೆ ನಿಷ್ಟ್ಯ ಅಂತ ಒಬ್ಬ ಮಗ ಹುಟ್ಟಿದ್ದಾನೆ. ಅವನು ಯುದ್ಧಕ್ಕೆ ಬಂದಿದ್ದಾನೆ. ಪ್ರಭಾವಪೂರ್ಣವಾಗಿ ಯುದ್ಧ ಮಾಡಿದವರು ಭೀಮನ ಪಕ್ಷದಲ್ಲಿ ಘಟೋತ್ಕಚ ಮತ್ತೆ ನಿಷ್ಠಿಯ ಅವನ ಮಗ. ಹಾಗೆ ಪೌತ್ರಾನ್ ಎನ್ನುವಲ್ಲಿ ಇಲ್ಲಿ ಒಂದು ಸಿಕ್ಕಿದೆ. ಇನ್ನು ಉಳಿದವರು ಪೌತ್ರರು ಇರಬಹುದು. ದುರ್ಯೋಧನಾದಿಗಳ ಮಕ್ಕಳಿಗೆ, ದುರ್ಯೋಧನ ಮಗಳಿಗೆ ಲಕ್ಷಣಾಳಿಗೆ ಮದುವೆ ಆಗಿದೆ. ಸಾಂಬ ಕೃಷ್ಣನ ಮಗ ಮದುವೆ ಮಾಡಿಕೊಂಡಿದ್ದಾನೆ, ಅಲ್ಲಿ ಮಕ್ಕಳಾಗಿದೆ. ಯಾದವರು ಅವರು ಬರಲಿಲ್ಲ. ಆದ್ರೆ ಮಗ ಇಲ್ಲಿ ಲಕ್ಷಣನಿಗೆ ಮದುವೆ ಆಗಿರಬಹುದು, ಗೊತ್ತಿಲ್ಲ. ಮಕ್ಕಳು ಆಗಿರಬಹುದು, ಗೊತ್ತಿಲ್ಲ. ಇದ್ರೆ ಮತ್ತೇನೂ ಇಲ್ಲ. ದ್ರೌಪದಿ ಮದುವೆಯ ಸ್ವಯಂವರ ಮುಗಿಸಿ ಪಾಂಡವರ ಹಸ್ತಿನಪುರಕ್ಕೆ ಬಂದಾಗ ದುರ್ಯೋಧನಾದಿಗಳಿಗೆ ಮದುವೆ ಆಗಿದೆ. ಪಾಂಡವರಿಗೆ ಮದುವೆ ಆಗುವ ಮುಂಚೆ, ದ್ರೌಪದಿ ಸ್ವಯಂವರದ ಮುಂಚೆ ದುರ್ಯೋಧನಾದಿಗಳಿಗೆ ಮದುವೆ ಆಗಿದೆ. ಅವರಿಗೂ 30ರ ಹರೆಯದಲ್ಲಿ ಮದುವೆ ಆಗಿದೆ. ಆದ್ರಿಂದ ಮಕ್ಕಳಿಗೂ ಮಕ್ಕಳಾಗಿರಬಹುದು, ಗೊತ್ತಿಲ್ಲ. ದ್ರೌಪದಿ ಮನೆಗೆ ಬಂದಾಗ ಹಿರಿಯ ಸೊಸೆ ದುರ್ಯೋಧನನ ಹೆಂಡತಿ ಬರಮಾಡಿಕೊಂಡ್ಲು ಗಾಂಧಾರಿ ಒಟ್ಟಿಗೆ ಅಂತ ಮಾತಿದೆ, ಒಳ ಕರ್ಕೊಂಡದ್ದು. ಆದ್ದರಿಂದ ಇಷ್ಟು ಮಕ್ಕಳನ್ನು ಚರಿತೆಯನ್ನು ಹೇಳ್ತಾ ಪೌತ್ರಾನ್ನ ಮತ್ತೆ ಸಖೀನ್ನ ತತಾನ್ನ, ಬಾಂಧವ್ಯದ ಸರ್ವಮುಖಗಳನ್ನು ಪರಿಚಯಿಸ್ತಾ ಬಂದು. ಅದ್ಭುತ ಇದು. ಅರ್ಜುನ ಕರಾರುವಾಕ್ಕಾಗಿ ನೋಡ್ತಾ ಇದ್ದ ನೋಡಿ. ಅತ್ತಗಡೆ ಪಿತೃನ್ನತ ಪಿತಾಮಹನ್ ಹೇಳಿದಂದ್ರು ಆಚಾರ್ಯಾನ್, ಮಾತುಲಾನ್, ಭ್ರಾತೃನ್, ಪುತ್ರಾನ್ ಅಂತ ತಾರತಮ್ಯ ಪ್ರಕಾರ ಬಾಂಧವ್ಯದ ನೆಲೆಯನ್ನು ಮೊದಲು ಯಾರಿಗೆ ಯಾರ ಸಂಬಂಧ ಆಯಿತು, ಮತ್ತೆ ಯಾರಿಗೆ ಸಂಬಂಧ ಆಯಿತು, ನಮ್ಮ ಬಾಂಧವ್ಯದ ಸಂಬಂಧಕ್ಕಿಂತಲೂ ಗುರುತನದ ಸಂಬಂಧ ಹೆಚ್ಚಿದೆ ಅಂತ ಹೇಳಿಕೊಂಡು ಮಧ್ಯದಲ್ಲಿ ಗುರುಗಳನ್ನು ನಿಲ್ಲಿಸಿ ಅವನ ಆಚಾರ್ಯರನ್ನು ಕರೆದು ಮತ್ತೆಲ್ಲ ಬಂಧುಗಳನ್ನು ನೋಡ್ತಾ, ಏನಾದರೂ ಬಾಂಧವ್ಯ ಎಷ್ಟು ಹತ್ತಿರವೋ ದೂರವ ಬಿಡಿ, ಸಖೀನ್ನ ತತ ಅಂದ. ಗೆಳೆತನ ಉಂಟಲ್ಲ, ಅದು ಕೇಳಲಿಕ್ಕಿಲ್ಲ. ನಾವು ಬಂಧುಗಳನ್ನು ಇಷ್ಟಪಡುವುದು ನಮ್ಮ ಗೆಳೆಯರಾಗಿದ್ದಾಗ ಮಾತ್ರ. ಸುಮ್ಮನೆ ನಮ್ಮ ಬಂಧುಗಳು ಹೇಳಿದ್ರೆ ನಮಗೆ ಗೊತ್ತೇ ಇರುವುದಿಲ್ಲ, ಅವರ ಪರಿಚಯ ಇರುವುದಿಲ್ಲ, ಅವರಲ್ಲಿ ಮಾತುಕತೆ ಇರುವುದಿಲ್ಲ, ಸಲುಗೆ ಇರುವುದಿಲ್ಲ. ಬಂಧುಗಳು ನಮಗೆ ಗೆಳೆಯರಂತೆ ಇದ್ದಾಗ ಮಾತ್ರ, ನಾವು ಅವರಿಗೆ ಗೆಳೆಯರಂತಿದ್ದಾಗ ಮಾತ್ರ ನಮಗೆ ಅವರಲ್ಲಿ ಒಡನಾಟ ಇರುವಂತದ್ದು. ಅದನ್ನ ಕೊನೆಗೆ ನಿಲ್ಲಿಸಿದ ತಥಾ ಸಖೀನ್ ಅಂತ. ಇವರೆಲ್ಲರೂ ನನ್ನ ಗೆಳೆಯರು. ಹಾಗೇನಾಯ್ತು, ಸಖೀನ್ ಪಿತಾಮಹಾನ್, ಸಖೀನ್ ಆಚಾರ್ಯಾನ್. ಈ ನೆಲೆಯಲ್ಲಿ ಈ ಮಾತನ್ನು ಮತ್ತೆ ತೆರೆದುಕೊಂಡಾಗ ಮುಂದಿನ ಗೆರೆಗೆ ಅನ್ವಯ ಆಗುತ್ತೆ. ಮತ್ತೆ ಯಾರನ್ನೆಲ್ಲ ಅರ್ಜುನ ಕಂಡಿದ್ದಾನೆ ಎನ್ನುವುದು ಮತ್ತೆ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣಮಸ್ತು.